ರಾಗುಬಾರೆ ನನ್ನ ಹೃದಯದಲ್ಲಿ ರಾಗುಬಾರೆ. ಏ ಮುದ್ದು ಮುದ್ದು ಹುಡುಗಿ ಬಾರೆ ಕದ್ದು ಕದ್ದು ನನ್ನ ನೋಡ್ತೀಯೇ. ಮುದ್ದು ಮುದ್ದು ಹುಡುಗಿ ಬಾರೆ ಕದ್ದು ಕದ್ದು ನನ್ನ ನೋಡ್ತೀಯೇ. ನನ್ನ ಮುದ್ದು ಬಂಗಾರಿ ನನ್ನ ಮುದ್ದು ಸಿಂಗಾರಿ ನನ್ನ ಮುದ್ದು ಬಂಗಾರಿ ನನ್ನ ಮುದ್ದು ಸಿಂಗಾರಿ. ಏ ನನ್ನ ಪ್ರೀತಿ ಮಾಡ್ತೀಯ ಏ ಜೋರಾಗಿ ನೀನು ನಗ್ತೀಯ. ಏ ನನ್ನ ಪ್ರೀತಿ ಮಾಡ್ತೀಯ ಜೋರಾಗಿ ನೀನು ನಗ್ತೀಯ. ಗುರುಬಾಯಿಯೇ ತಿರುಗಂಗ ಹೋಗ್ತೀಯ. ಗುರುಬಾಯಿಯೇ ತಿರುಗಂಗ ಹೋಗ್ತೀಯ. ನಿನ್ನ ಹುಚ್ಚಪ್ಪ ಸಾಕಪ್ಪ ಮರೆಯ ಸಾಕು. ಈ ಹಾಳಾದ ಹರಿಯ ದೃಷ್ಟಿಯ ದಾರಿ ಕಾಯದ್ರಾಗ ನನಗಂತರೂ ಉಂಡು ಉಣ್ಣಾಕ ಕಟ್ಟಿ ಬಿಡಕ್ ಅಲ್ರಿ. ಇದೇ ದಾರಿಯಾಗ ನಮ್ಮ ಬದ್ದು ಬರ್ತಾಳ ಅಂತ ಹೇಳ್ದ 7 ಮುಂಜಾನ್ಯಾಗ ಹೊಟ್ಟಿ ಕೂಲಿಂದಂಗ ನಾಯಿ ಕಾದಂಗ ಕಾಯಕತ್ತೇನಿ. ಈ ಬದ್ದು ನೋಡಿದ್ರೆ ಯಾವ ಬತ್ತು ಗದ್ದೆ ಬಿದ್ದು ಓಡಾಡಕತ್ತೇಳೋ ಏನೋ ನನಗಂತ ಕಾದ್ ಸಾಕೈತ್ರಿ. ಓಹೋ ಯಾವ್ದೋ ಒಂದು 2 ವೀಲರ್ ಗಾಡಿ ಬರಾಕತ್ತೈತಿ. ಬರ್ಲಿ ಬರ್ಲಿ ಇವತ್ತು ಮಾತ್ರ ನೋಡಿ ಬಂದೆ 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 ಹೃದಯದಲ್ಲಿ ಗೀತೆ ಹಾಡುತ್ತಿದೆ ಭೂಮಿ ಸ್ವರ್ಗವಾಗಿದೆ. ಗೀತೆ ಹಾಡುತ್ತಿದೆ ಭೂಮಿ ಸ್ವರ್ಗವಾಗಿದೆ. ನನಗೆ ನಮ್ಮ ಪ್ರೇಮ ಬಾಗಿ ಸೇರಿದಾಗ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಬಾಗಿ ಸೇರಿದಾಗ ಅದು ಚಂದ್ರಕಾಂತಿಯಪ್ಪ ನಿನ್ನ ರೂಪ ಹರಪ್ಪ 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 ಹೇ ಚಂದ್ರಕಾಂತಿಯಪ್ಪ ನಿನ್ನ ರೂಪ ಹೇ ಕುಂಬಳೋನಿ ರಾಜದ ಕೌಮಲೋನಿ ನೀ ನನ್ನ ಬಂದು ನನ್ನ ಮಲ್ಲ ಕಟ್ಟದ ಹರಪ್ಪ 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 ಹೇ ಚಂದ್ರಕಾಂತಿಯಪ್ಪ ನಿನ್ನ ರೂಪ. ಏನ ದಾರಿ ಮೇಲೆ ನಿಂತು ಬಿಟ್ಟಿಯಲ್ಲ ಮಾತಾಡ್ಕೊಂಡು ಹಂಗ ನಮ್ಗ ಈ ಹಳ್ಳಿ ಒಳಗ ಮೀನ್ ಮಾರಕ್ ಸಾಬ್ರು ಹಿಂಗ ನಿಂತಿರ್ತಾರ ಜೋತ್ ಬಿಟ್ಕೊಂಡು. ಪ್ಯಾರ್ಗೆ ಆಗ್ಬಿಟ್ಟೈತಿ ನಮ್ದು ಪ್ಯಾರ್ಗೆ ಪ್ಯಾರ್ಗೆ ಎತ್ತಿಬಿಟ್ಟೈತಿ ನಮ್ದು ಪ್ಯಾರ್ಗೆ ಎತ್ತಿಬಿಟ್ಟೈತಿ. ನಿಧಾನ ನಿಧಾನ ಕೆಳಗ್ ಸೋರ್ಗಿರುತ್ತ ಮತ್ತೆ ಏನ್ ಅದು ಸೋರೋದು ನಿನ್ನ ಬಾಯಾಗಿನ ಜೊಲ್ಲು ನಾನ್ ಸೋದತಿ ನಿಮ್ಗೇನಾಗತ್ತಲ್ಲಿ ತ್ರಾಸ. ಹೌದೌದು ಸೋರ್ಗ ನಿನ್ನ ಸೋರ್ಗತಿ ನನಗೆ ಯಾವಾಗೈತಿ ಹೇಗೆಲ್ಲ ಮಾಡ್ಕೊಂಡು ಹಾಳಾಗ ಹೋಗು ದಾರಿ ಏ ನೀನ್ ನಾನ್ ಬರುತ್ತೆ ಯಾಕಂದ್ರೆ ಅವಸರವಾಗಿ ಅಲ್ಲ. ಇತ್ತಿತ್ಲಾಗ ನಮ್ಮ ತಾಯಿ ಆಕಿನೂ ಹಂಗ ಮಾಡ್ತಾಳ ನೀನು ಹಂಗ ಮಾಡಕತ್ತಿ. ಈಗರ ಹೋಗಿ ನಾವು ದ್ಯಾಮವ್ ಕೈ ಮುಗಿದು ಬಂದೇನಿ. ಈಕಿ ಆಕಿನೂ ಯಾಕ ನಟ್ಟಗ ಹೊರ ಕೊಡ್ಲಿಲ್ಲ. ಈಗ ನೀನು ಪುಸ್ತಕನ ಹೊಂಟಿಯಲ್ಲ ಅಲ್ಲ ಬತ್ತು ಏನ ಕೈಯಾಗ ಹಿಡ್ಕೊಂಡು ಹೊಂಟಿಯಲ್ಲ ಏನಾದ ಯಾಕ ನಿನ್ನ ಕಣ್ಣಾಗ ಎಮ್ಮಿ ಪದ ಪದ ಸಗಣಿ ಹಾಕ್ಯಾವನ ಹಾಲಿನ ಡೈರಿಗೆ ಹೊಂಟೀನಿ ಹಾಲು ಹಾಕಾಕ. ಓ
ಏನ್ ಲಾಪ್ ಲಾಪ್ ಅಂತ ಹೊಕ್ಕಿಲ್ಲಪ್ಪ ನಾನು ಅಲ್ಲ ಒಂದ್ ಸ್ವಲ್ಪ ನಿಂತರ ನಿಂತು ಮಾತಾಡ ನೆಚ್ಚಗ ಅಲ್ಲಾಪತ್ತು ಈಗ ನೀನು ಹಾಲು ಕ್ಯಾನ್ ಹಿಡ್ಕೊಂಡ್ ಹೊಂಟಿ ಅಂದ್ರ ಹಾಲ್ ಮರಕ್ ಹೊಂಟಿದಿ ಅನ್ನಂಗ ಆದ್ರ ಎದ್ರು ಹಾಲ್ ಮರಕ್ ಹೊಂಟಿ ಅನ್ನೋದ ತಿಳಿವಲ್ ನೋಡ ನಿನಗೆ ಗೊತ್ತಿಲ್ಲೇನ ನಮ್ಮ ಮನ್ಯಾಗ ಒಂದು ಕರೆ ನಾಯಿ ಐತಿ ಅದು 6 ಮರಿ ಹಾಕಿತ್ತ ಅದ್ರದ ಹಾಲು ತಗೊಂಡು ಹೊಟ್ಟೆನ್ ಹಾಕ ಓಹೋ ನೀವು ನಾಯಿ ಹಾಲು ಮಾಡ್ತೀರಿ ಏನ ಹಂಗಾದ್ರ ಡೈರಿಯನ್ ಹಾಲು ತಗೊಂಡು ಕುಡ್ದಾರಲ್ಲ ನಿಮ್ಮ ಕರೆ ನಾಯಿ ಹುಟ್ಟ್ಯಾರ ಅನ್ನಂಗಾತ ಏನ್ ಮಾತಾಡ್ತಿ ನಿನ್ನ ಬಾಯಾಗ ಯಾರ ಬೆಟ್ಟ ಸಾಕು ಮಾಡಿ ಕೊರೋಣ ನಮ್ಮಪ್ಪ ನಮ್ಮ ಅವ್ವ ಮದ್ವೆ ಆದಾಗ ನಮ್ಮ ಅವ್ವಗ ತವ್ರ ಮನೆ ಕಡೆಯಿಂದ ಒಂದು ಎಮ್ಮಿ ಕೊಟ್ಟಿದ್ರಂತ ಆ ಎಮ್ಮಿ ಇವತ್ತು 12 ಸಲ ಇಳಿದೈತಿ ಗೊತ್ತಾ ನಿನಗ ಎಮ್ಮೆ ಹಾಲು ಮಾಡ್ತೀರಿ ನೀವು ಅಲ್ಲ ಪತ್ತು ಮತ್ತ ನೀನು ಹುಷಾರಿಂದ ಇರೋ ಅಂದೆ ಯಾಕಂದ್ರ ಅವ್ರು ನಿಮ್ಮ ಅಪ್ಪಗ ಎಮ್ಮಿ ಬಳ್ಳಿ ಹೊಡೆದಂಗ ಮತ್ತ ನಿಮ್ಮ ಅಪ್ಪ ಏನಾರ ನಿನ್ನೆ ಅವನಿಗೆಲ್ಲ ಬಳ್ಳಿ ಒಳಗಿದಾನ ಅದಕ್ಕೆ ಹುಷಾರಿಂದ ಇರು ಅಂದೆ ಯಾಕ ಪತ್ತು ಯಾಕ ಇವತ್ತು ಖಾಲಿನ ಅದಿಲ್ಲ ಯಾವ ಇಲ್ಲ ಮಕ್ಳು ಹೊಡ್ಸವು ನಿನ್ನ ಬಾಯ ಅದು ಏನು ಮಾತಾಡ್ತಿಲ್ಲ ಏ ನೀನ ಹೋಗ್ತಿದ್ದಲ್ಲ ಹುಡುಗಿ ಅದಕ್ಕ ಅಂದೆ ಅದಕ್ಕೆ ಹಂಗಂತಾರನ ಚಂದಗೆ ಡೆಲಿವರಿ ಮಾಡಿಸೋದು ಅಂತ ಅಂದ್ರು ಓ ಅದಕ್ಕೂ ಡೆಲಿವರಿ ಮಾಡ್ಸಕ್ ಹೋಗೋಣಂತಾರ ಸರಿ ಬೇಡವ ಇಬ್ಬರಿಗೆ ಹಂಗ ಅಂತಾನೆ ಹಂಗ ಅನ್ನ ನಿನಗೊಂದು ಸುದ್ದಿ ಗೊತ್ತಿದೆ ಏನು ನಮ್ ಶಿವಣ್ಣ ನೆನ್ಪಿದಳಲ್ಲ ಆಕಿ ಬಹಳ ದಿವಸದಿಂದ ಪ್ರೆಗ್ನೆಂಟ್ ಆಗಿದ್ದಿಲ್ಲ ಅಂತ ಆದ್ರೆ ಈಗ ಸಡನ್ ಆಗಿ ಆಗ್ಬಿಟ್ಟಾಳ ಅಲ್ಲ ಹೌದಲ್ಲ ಪದ್ದ ಈ ಹೆಣ್ಮಕ್ಳ ಹೊಟ್ಟಿಂಬ ಇದ್ದು ಜನ ಎಷ್ಟು ಚಂದ ಕಾಣ್ತಾರ ಅವರು ಹೊಟ್ಟಿಂಬ ಇದ್ದು ನೋಡಕ್ ಎಷ್ಟು ಚಂದ ಕಾಣ್ತಾರಂತಿಲ್ಲ ಆದ್ರ ನಿಮ್ಗೊಂದು ಕೆಲಸನ ಆದ್ ಬಿಡಲ್ಲ ಏನದು ಯಾಕ ಅಂತ ನಾವೇನ್ ಮಾಡೀವಿ ಇನ್ನು ಏನು ಮಾಡ್ಬೇಕಂತ ಮಾಡಿದ್ವಿ ತಾಯಿ ನೀವು ಅಲ್ಲ ಹೊಟ್ಟಿಂಬ ಬಸುರಿದ್ದಾಗ ಬಿಸಿ ಬಿಸಿ ಮೆತ್ತನ ಊಟ ಮಾಡಿ ಹಾಲು ಹಣ್ಣು ಹಸಿ ತರಕಾರಿ ಹಿರಿಯ ನಿಮ್ಮವ್ರು ಅಂದ್ರ ಅದನ್ನ ಬಿಡ್ತೀರಿ ಹಿತ್ತಲ್ದಾಗ ಕದ್ದು ಹೋಗಿ ಹಾಳು ಗಾಡಿನ ಮಣ್ಣು ಕೆಂಪಕ್ಕೆ ತಿನ್ನೆ ಇಲ್ಲ ಕರಿಯ ಇಡ್ಲಿ ತಿನ್ನೆ ಇಲ್ಲ ವಿಭೂತಿ ತಿನ್ನೆ ಅಂತ ಮಾಡ್ತೀರಲ್ಲ ಯಾಕ ನಿಮ್ಮ ಗುದು 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 ಕಡಿತಾವೇನು ಬಾಯಿ ಸುಂದರ ಹಾಗೆಲ್ಲ ಮಾತಾಡಕ್ ಹೋಗ್ಬಾರ್ದು ಬಸ್ರಿ ಇದ್ದಾಗ ಪಾಪ ಅವ್ರಿಗೆ ಹೊಟ್ಟಿಗೆ ಊಟ ಸೇರಂಗಿಲ್ಲ ಅದಕ್ಕ ಬೂದಿ ಮಣ್ಣು ವಿಭೂತಿ ಘಮ ಘಮ ಅಂತ ವಾಸನೆ ಬರ್ತಿರ್ತತಿ ಹೋಗಿ ತಿಂತಾರಪ್ಪ ಅದೇನ್ ದೊಡ್ಡ ವಿಷಯ ಓ ಅದು ಒಂದು ಬೈಕಿ ಎಲ್ಲೆ ಈ ಹಾಳು ಗೋಡೆ ಅಂತ ಮಣ್ಣು ತಿನ್ನೋದು ಒಂದು ಬೈಕಿ ಅಂತಪ್ಪ ಇದೆಂತ ಬೈಕಿ ಈ ಗಂಡಸರು ಏನ್ ತಿನ್ಬೇಕಂಗಾರ ಒಂದು ಕೆಲಸ ಮಾಡು ನೀನ್ ಒಂದ್ಸರಿ ಬಸ್ರಾಗ ನೋಡು ಏನೇನ್ ತಿನ್ಬೇಕಂತ ನಿನಗೂ ಅನುಭವ ಆಕೈತಿ ಅಂದ್ರೆ ಇದು ಊಟ ಪಟ ಇದು ಹೆಂಗ್ರಪ್ಪ ಈ ಊಟ ಪಟ ಅಂದ್ರೆ ನೀವು ಏನ್ ಮಾಡ್ತೀರ ಅವಾಗ ಏನು ಮಾಡಂಗಿಲ್ಲ ಯಾಕೋ ಬೈಕ್ ಅಂದ ತಕ್ಷಣ ನನ್ನ ಹೊಟ್ಟೆ ಆಗಲ್ಲ ಒಂದು ಮನೆ ಗುದು 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 ಅನ್ನಕತ್ತೈತಿ ನೋಡ ಯಾಕಪ್ಪ ನೀನು ಮತ್ತ ಬಸ್ರು ಗಿಸ್ರು ಅದು ಏನು ಹೆಂಗ ಓ ನಿನ್ನ ಬಾಯ ಹಿಟ್ಟಾಗ್ಲಿ ನಾಯಾಗಿಲ್ಲ ಏನು ಮದುವೆ ಆಗಿಲ್ಲ ಮದುವೆ ಆಗಿಲ್ಲ ಅಲ್ಲ ಏನ್ ಸುಳ್ಳು ಹೇಳಕತ್ತೀಯ ಮೊನ್ನೆ 10ನೇ ತಾರೀಕು ಮದುವೆ ಅಂತ ನೀನ ವಾಟ್ಸಪ್ ಕಳ್ಸಿ ಈಗಿಲ್ಲ ಅಂತ ಇದ್ದೀಯಲ್ಲ ಏ ಪದ್ದು ನೀನು ನನಗ ನುಗ್ಗಿಕಾಯಿ ತಿಂದ ಹಂಗ ಯಾಕ ಒಂಥರ ಆಗತೈತಿ ನಿನ್ನ ಕೈಯಿಂದ ಒಂದು ಸ್ವಲ್ಪ ನಿಧಾನ ಕೂತ್ತೀಯೇನ ಏನ ಮುಖ್ಯವಾಗಿ ಒಂದು ಎಗ್ರೆಸ್ ನೀ ಬರೋದು ನನಗ ತಿಳಿತಲ್ಲ ನೀ ಬಂದ್ರ ನನಗ ಸೋಲಿಲ್ಲ ಏ ಸುಂದ್ರಿ ನೀನು ಹಗರಿಲ್ಲ ಸಾಬಾರ ಹುಡುಗ ನಾನು ಹಗರಿಲ್ಲ ಇಡೀ ಊರ ಕಣ್ಣ ನಿನ ಮ್ಯಾಲ ಎಬಸ ಎಬಸ ನೀ ಬರೋದು ನನಗ ಹಿಡಿತಲ್ಲ ನೀ ಬಂದ ನನಗ ಸೋಲಿಲ್ಲ ನೀ ಬರೋದು ನನಗ ಹಿಡಿತಲ್ಲ ನೀ ಬಂದ ನನಗ ಸೋಲಿಲ್ಲ ಅವರ ಹುಡುಗ ನಾನು ಹಗುರಿಲ್ಲ ಅವರ ಹುಡುಗ ನಾನು ಹಗುರಿಲ್ಲ ಇಡೀ ಊರ ಕಣ್ಣಗಿನ ಮ್ಯಾಲ ಎಬಸ ಎಬಸ ನೀ ಬರೋದು ನನಗ ತಿಳಿತ
ಎಬಸ ಎಬಸ ನೀ ಬರುದು ನನಗ ತಿಳಿದಲ್ಲ ನೀ ಬಂದ್ರ ನನಗ ತೋಲಿಲ್ಲ ನೀ ಬರುದು ನನಗ ತಿಳಿದಲ್ಲ ನೀ ಬಂದ್ರ ನನಗ ತೋಲಿಲ್ಲ ತಿರುಗಿ ಬಂದೆ ಊರೆಲ್ಲ ನಿನ್ನಂತ ಚೆಲುವು ಸಿಗಲಿಲ್ಲ ತಿರುಗಿ ಬಂದೆ ಊರೆಲ್ಲ ನಿನ್ನಂತ ಚೆಲುವು ಸಿಗಲಿಲ್ಲ ಇಡೀ ಊರ ಕಣ್ಣಗಿನ ಮ್ಯಾಲ ಇಡೀ ಊರ ಕಣ್ಣಗಿನ ಮ್ಯಾಲ ನೀ ನನ್ನ ಕೈಗೆ ಸಿಗಲ್ಲ ನೀ ಬರುದು ನನಗ ತಿಳಿದಲ್ಲ ನೀ ಬಂದ್ರ ನನಗ ತೋಲಿಲ್ಲ ನೀ ಬರುದು ನನಗ ತಿಳಿದಲ್ಲ ನೀ ಬಂದ್ರ ನನಗ ತೋಲಿಲ್ಲ ಅವರ ಹುಡುಗ ನಾನು ಹಗುರಿಲ್ಲ ಅವರ ಹುಡುಗ ನಾನು ಹಗುರಿಲ್ಲ ಇಡೀ ಊರ ಕಣ್ಣಗಿನ ಜ್ಞಾನ ಎಬಸ ಎಬಸ ನೀ ಬರುದು ನನಗ ತಿಳಿದಲ್ಲ ನೀ ಬಂದ್ರ ನನಗ ತೋಲಿಲ್ಲ ನೀ ಬರುದು ನನಗ ತಿಳಿದಲ್ಲ ನೀ ಬಂದ್ರ ನನಗ ತೋಲಿಲ್ಲ ಇಡೀ ಊರ ಕಣ್ಣಗಿನ ಮ್ಯಾಲ ಇಡೀ ಊರ ಕಣ್ಣಗಿನ ಮ್ಯಾಲ ಅವರ ಹುಡುಗ ನಿನಗೆ ಸೊಗನಲ್ಲ ನೀ ಬರುದು ನನಗ ತಿಳಿದಲ್ಲ ನೀ ಬಂದ್ರ ನನಗ ತೋಲಿಲ್ಲ ನೀ ಬರುದು ನನಗ ತಿಳಿದಲ್ಲ ನೀ ಬಂದ್ರ ನನಗ ತೋಲಿಲ್ಲ ಗೊಂಬಿ ಹಂಗದ ನೋಡ್ಪ ಬದ್ದ ಈಗ ನಮ್ಗೆ ಭಾಳ ಲೇಟ್ ಆಗೈತಿ ಅದಕ್ಕೆ ಬೇಗ ಹೋಗಿ ಅಲ್ಲಿನ ದೇಶಕ್ಕೆ ಹಾಲು ಹಾಕ್ಬಿಡಂಪ ಹೋಗೋಣ ಹಾಂ ಇಲ್ಲಿ ಯಾಕೆ ಬಂತು
ಅವನೇ ಮಲಗಿರುವ ಘಟ ಸರ್ಪವನ್ನೇ ಬಡಿದು ಎಬ್ಬಿಸಿರುವೆ. ಉರಿಯುತ್ತಿರುವ ಜ್ವಾರಿಯನ್ನು ಮತ್ತೊಟ್ಟು ಸೀಮೆಣ್ಣೆ ಹಾಕಿ ಇಡೀ ನನ್ನ ದೇಹವನ್ನು ಪೂರ್ತಿ ಮಾಡಿರುವೆ. ಈ ಎಂಬಲ್ಲಿ ಸುಮ್ಮನಿದ್ದರೆ ಸೈಲೆಂಟ್, ಕೊಟ್ಟು ನಿಂತರ ಈ ಎಂಬಲ್ಲಿ ಆದಿದ್ದೆ ಮಾತು ಕೊಟ್ಟುತ್ತೆ ತೀರ್ಪು. ಮುಂದೆ ನಡೆಯುತ್ತಿರುವ ಈ ಎಂಬೆಲ್ಲೆ ಚುನಾವಣೆ ನಾಮಿನೇಷನ್ ಫೈಲ್ ಕೊಟ್ಟಿದ್ದು ಆಯಿತು. ನನ್ನ ರಾಜಕೀಯ ಚದುರಂಗದ ಚಕ್ರವರ್ತಿಯಾಗಿ ಮೆರೆಯುತ್ತಿರುವ ಈ ಆದಿಶೇಷ ನನಗೆ ಎದುರು ಹಾಕಿಕೊಂಡು ನನ್ನ ಇದರಿಗೆ ಸವಾಲು ಹಾಕಿದಿದ್ದಾನಲ್ಲ. ಆ ಬಡ ಭಿಕಾರಿ ಮಗ ಸೀವೆ ನೀನು ನಾಮಿನೇಷನ್ ಕೊಡುವುದರ ಹಾಕಿ ನಿನ್ನ ಮುದ್ದಾದ ಹೆಂಡತಿಗೆ ಹೊತ್ತು ತರಲಿಕ್ಕೆ ನನ್ನ ನರಸಿಂಹನನ್ನು ಕಳುಹಿಸಿಕೊಟ್ಟಿದ್ದೀರಿ. ಹೆಂಡತಿಗೆಂದು ಕಳೆದುಕೊಂಡು ಅದು ಹೇಗೆ ರಾಜಕೀಯ ಮಾಡುತ್ತೇನಲೇ ನಾನು ನೋಡುತ್ತೇನಲೇ ಮಗನ. ದಣಿ, ನೀವು ಹೇಳಿದ ಹಾಗೆ ಈ ಅಕ್ಕಿ ಮರಿಯನ್ನು ಎಳೆದು ತಂದಿದ್ದೇನೆ. ಈಗ ನೀವು ಮನಸ್ಸು ಮಾಡಿ ಅಪ್ಪಣೆ ಕೊಟ್ಟರೆ ಸಾಕು, ಇದೇ ಮನೆಯಲ್ಲಿ ಇವಳನ್ನು ಸೊಟ್ಟಾಕಿ ಬಿಡುತ್ತಾರೆ. ಮೆಚ್ಚಿದ ನರಸಿಂಹ, ನಿನ್ನ ಗಂಡದಿಯ ಗುಂಡಿಗೆಯನ್ನು ನಾನು ಮೆಚ್ಚಿದೆ. ನಾನು ಕಾಲಿನಿಂದ ತೋರಿಸಿದ ಕೆಲಸ ಬಂದು ನೀನು ಸಗಲ ಮೇಲೆ ಹೊತ್ತು ಬಾಚಿಕೊಂಡು ಬಂದಿದ್ದೀಯ ಅಂದರೆ ಮೆಚ್ಚಿದೆ ನರಸಿಂಹ, ನಿನ್ನನ್ನು ನಾನು ಮೆಚ್ಚಿದೆ. ನೀನಿಂದ ಹೋಗು, ಮುಂದಿನ ಕಾರ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ. ಆಗಲಿ ದಣಿ, ನಾನಿನ್ನು ಬರುತ್ತೇನೆ. ಒಂದು ಹೆಣ್ಣನ್ನ ಮಧ್ಯದಲ್ಲಿ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗ್ಬೇಕು ಈ ನಿನ್ನ ಗಂಡ ಜನ್ಮಕ್ಕೆ. ಅಂತ ಮಹಾಭಾರತದಲ್ಲಿ ಪಾಂಡವರೇ ದ್ರೌಪದಿಯನ್ನು ಮತ್ತಗಿಟ್ಟುಕೊಂಡು ಚದುರಂಗದ ಆಟ ಆಡಿರುವಾಗ ನಾನು ನಿನ್ನನ್ನಿಟ್ಟುಕೊಂಡು ರಾಜಕೀಯ ಮಾಡುವುದರಲ್ಲಿ ತಪ್ಪೇನಿಲ್ಲ. ಏ ಮುತ್ತಾಳ, ಒಂದು ಹೆಣ್ಣನ್ನ ಎಳೆದುಕೊಂಡು ಬಂದ್ರೆ ನನ್ನ ಗಂಡನ ಮಾನ ಹೋಗೋದಿಲ್ಲ ಅಂತ ತಿಳಿದುಕೊಂಡಿದ್ದೀಯಾ? ನನ್ನ ಪ್ರಾಣ ಹೋದ್ರೂ ಸರಿ, ನನ್ನ ಗಂಡ ರಾಜಕೀಯದಲ್ಲಿ ಗೆದ್ದು ಬಂದೇ ಬರುತ್ತಾನೆ. ಪ್ರಾಣ ಎಲ್ಲ ಸೊಕ್ಕಿನ ಹೆಣ್ಣೆ, ನಿಂದೊತ್ತ ಕೊಪ್ಪಿದ ಹೆಣ್ಣಿದ ಪ್ರಯಾಣ ತೆಗೆಯಬೇಕಂದ್ರೆ ಆದಿಶೇಷನಿಗೆ ಹಬ್ಬದ ಅಡಿಗೆಗಿದ್ದಂತೆ ಒಳ್ಳೆ ಬಾತಿನಿಂದ ಕೊಟ್ಟಿರುವ ಫೈಲನ್ನು ವಾಪಸ್ ತೆಗೆದುಕೊಂಡರೆ ಮಾತ್ರ ಸರಿ. ಇಲ್ಲವಾದ್ರೆ ಕಳೆದುಕೊಳ್ಳುವುದು ನಿನ್ನ ಪ್ರಯಾಣವಲ್ಲ, ನಿನ್ನ ಶೀಲ ಎನ್ನುವುದನ್ನು ನೆನಪಿಟ್ಟುಕೋ. ಏ, ಇದು ನನ್ನ ಗಂಡ ಮುಟ್ಟಿದ ದೇಹ, ಇದನ್ನು ಉಂಡೆ ತೀರುತ್ತೇನೆ ಅಂತ
ಮುಂದಡಿ ಇಟ್ರೆ ನಿನ್ನನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ತಿಳಿದುಕೊಂಡಿದ್ಯಾ? ಚಂಡಿ ಚಾಮುಂಡಿಯಾಗಿ ನಿನ್ನ ರಕ್ತ ಕುಡಿಬೇಕಾಗುತ್ತೆ, ಎಚ್ಚರ. ಎಲ್ಲರೂ ಚಂದ ನೀನರಣ ಚಂದಿಗೆಂದು ಈ ಮೂರು ಲೋಕದ ಗಂಡನ ಎದುರಿಗೆ ಹೋರಾಡಿ ಬಂದರೆ ಈ ಚಂಡಿಯನ್ನು ಒಂದು ದಿನ ರಂಡಿ ಮಾಡಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ನೀನು ಖರ್ಚು ಹಾಕಿಕೊಂಡು ಚಂಡಿಯಾದರೇನು, ಚಾಮುಂಡಾದರೇನು, ನಮ್ಮಂತ ಗಂಡಿನ ಮುಂದೆ ನೀನು ಹಚ್ಚಿ ಬಿಚ್ಚಲೇಬೇಕೆಂದು ನಿನ್ನ ಹಣೆಯಲ್ಲಿ ಹೊಚ್ಚಿಯಿಂದ ಬರೆದಿಟ್ಟುಕೋ. ಕಾಮದ ನಾಯಿ, ಹೆಣ್ಣಿನ ಬಗ್ಗೆ ಈ ರೀತಿ ಕೇವಲವಾಗಿ ಮಾತನಾಡೋದಕ್ಕೆ ನಾಚಿಕೆ ಆಗುದಿಲ್ಲ ನನ್ನ ಹೇಸಿ ಜನ್ಮಕ್ಕೆ. ಅಲ್ಲ, ಅಕ್ಕ ತಂಗಿ ತಾಯಿಯರ ಜೊತೆ ಹುಟ್ಟಿ ಬರೆದಿದ್ರೆ ತಾನೆ ಹೆಣ್ಣಿನ ಮಾನ ಮರ್ಯಾದೆ ಏನು ಅಂತ ನಿನಗೆ ಗೊತ್ತಾಗುದು. ಅಲ್ಲ, ಹೆಣ್ಣಿನ ಬಗ್ಗೆ ಈ ರೀತಿ ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ, ನೀನೇನು ಹೆಣ್ಣಿಲ್ಲದೆ ಹಾಗೆ ದೇವಲೋಕದಿಂದ ಇಳಿದು ಬಂದಿದೆಯಾ ಅಂತ ತಿಳಿದುಕೊಂಡಿದ್ಯಾ? ನೀನು ಒಂದು ಹೆಣ್ಣಿನ ಕಚ್ಚೆಯಿಂದಲೇ ಉದುರ್ಕೊಂಡು ಅನ್ನೋದನ್ನ ಮರಿಬೇಡ. ನನ್ನ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಷ್ಟು ಹಕ್ಕು ಬಂದಿದ್ದು ನನಗೆ. ಹಾಗಾದರೆ ಮುಗೀತೆಂದು ತಿಳಿದುಕೊಂಡಿಂದ ಸೀದ ಸಾವುಕಾರ, ಇದೇನ್ರಿ ನೀವು ಮಾಡ್ತಿರೋ ಕೆಲಸ? ಊರಿಗೆ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಹೀಗೆ ಮಾಡೋಕೆ ನಮಗೆ ನಾಚಿಕೆ ಆಗೋದಿಲ್ವಾ? ಓಹೋ, ಗ್ರಾಮ ಪಂಚಾಯತಿ ಪ್ರಿಯಾ ಮೇಡಮ್, ಬರಬೇಕು. ಒಂದು ಹೆಣ್ಣು ಸಂಕಟದಲ್ಲಿ ಸಿಲುಕಿಕೊಂಡಾಗ ಅದನ್ನು ಕಾಪಾಡಲು ಮತ್ತೊಂದು ಹೆಣ್ಣು ಬರಲೇಬೇಕು. ಆವಾಗ ತಾನೇ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿನ ಹೊಡೆಯಲು ಸಾಧ್ಯ. ನೋಡಿ ಸರ್, ಇದೇ ಜನರಿಂದ ಓಟು ಪಡೆದು ನೀವು ಅಧಿಕಾರ ಗದ್ದಿಗೆ ಏರಿತು. ಇದೇ ಜನರಿಗೆ ನಿಮ್ಮಿಂದ ತೊಂದರೆ ಆಗುತ್ತಂತ ಗೊತ್ತಾದ್ರೆ ನಿಮ್ಮ ಮಾನ ಮರ್ಯಾದೆ ಹೋಗುತ್ತಂತ ಸ್ವಲ್ಪ ಯೋಚನೆ ಮಾಡಿದ್ದೀರಾ? ನಾನು ಹೇಳೋದನ್ನ ಸ್ವಲ್ಪ ಮಾತು ಕೇಳಿ ಕೆಲಸ ನಿಲ್ಸಿ. ನಿನ್ನ ಮಾತುಗಳನ್ನು ಕೇಳಿಕೊಂಡು ಸುಮ್ಮನಿರುವುದಕ್ಕೆ ಇದೇನು ಗ್ರಾಮ ಪಂಚಾಯಿತಿ ಎಂದು ತಿಳಿದುಕೊಂಡಿರುವೆಯಾ? ಎಮ್ಮೆಲ್ಲೆ ಆದಿಶೇಷನ ಅರಮನೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಮಾತನಾಡು. ನೋಡು, ಪಂಚಾಯಿತಿಯ ಕೆಲಸ ಮಾಡಿಕೊಂಡು ತಪ್ಪಾಗಿದ್ದರೆ ಸರಿ, ಇಲ್ಲದಿದ್ದರೆ ಈ ಊರಿನಿಂದಲೇ ನಿನ್ನನ್ನು ಎತ್ತಂಗಡಿ ಮಾಡ್ಕೋಬೇಕಾಗುತ್ತದೆ. ಎಚ್ಚರ. ಅಷ್ಟೇ ಆಗೋದು ನಿಮ್ಮ ಕೈಯಲ್ಲಿ, ಮತ್ತೇನಾಗುತ್ತೆ ಹೇಳಿ? ಇಲ್ಲ ಅಂದ್ರೆ ನನ್ನೆಲ್ಲ ಕೆಲಸದಿಂದ ಹಾಕ್ತೀರಾ, ಅದ ಬಿಟ್ಟು ಬೇರೆ ಎಂಟ್ರಿ ಮಾಡ್ತೀರಾ? ತಪ್ಪು ತಿಳ್ಕೊಂಡೆ ತಂಗಿ, ನೀನು ನಮ್ಮ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿದ್ದೆ. ತಪ್ಪು ಆಗೈತಿ ಅಂತ ಹೇಳಿ ನಮ್ಮ ದಣ್ಯರ ಖಾಲಿ ಬಿದ್ದ ಯವ್ವ ನಿನ್ನ ಪಂಚಾಯತಿ ಕೆಲಸ ಉಳಿಸ್ಕೊಂಡು ಹೋಗದೆ ಯಾಕಂಗ್ ಮಾತಾಡಕತ್ತಿ ಅಂತಂದೇನ? ರೇ ಕಾರಕೊಂಡ್ರೆ, ಈಗ ತಪ್ಪು ಮಾಡಿದ್ದು ನಾನಲ್ಲ, ನಿಮ್ಮ ದಣಿ. ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಅಧಿಕಾರಕ್ಕೆ ನಿಲ್ಲುವ ಅಧಿಕಾರ ಇದೆ ಅಂದ್ಮೇಲೆ ಅದನ್ನ ತಡೆಯೋ ಅಧಿಕಾರ ಕೂಡ ಅವರಿಗೆ ಇದೆ. ಅದನ್ನ ತಡೆಯೋಕೆ ನೀವು ಮುಂದಾಗಿದೆ ಆಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೋಗ್ತು ಒಳಗಾಗುತ್ತೆ. ಎಚ್ಚರಿಕೆ. ಕೇವಲ ಒಂದು ಗ್ರಾಮ ಪಂಚಾಯತಿ ಅಧಿಕಾರಿ ಇರುವಳಿಗೆ ನೆರೆಗೆ ಇಟ್ಟು ಅಹಂಕಾರ ಇರಬೇಕಾದರೆ ಸುತ್ತಮುತ್ತ ಹೋಳಿಗೆ ರಾಜರಾಜ ಮೆರೆಯುವ ಶಿಷ್ಯನಿಗೆ ಬೇಡ. ಒಳ್ಳೆ ಮಾತಿನಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಇವಳಿಗೆ ಬಂದ ಗತಿ ನಿನಗೂ ಬರುತ್ತೆ. ಒಮ್ಮೆ ಹೊರಟು ಹೋಗಿ ಇಲ್ಲಿಂದ. ಇಡೀ ನಮ್ಮ ಜಿಲ್ಲೆಯಲ್ಲಿ ನಮ್ಮನ್ನು ಕಂಡ ಕೂಡಲೇ ಎತ್ತಿಟ್ಟು ಸರಿ ಕುಡಿಯುವಾಗ ಹಂತದಲ್ಲಿ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡ್ತೀಯ. ನೀನು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅದನ್ನು ತೆಗೆದುಕೊಳ್ಳುವುದಕ್ಕೆ ಅವರೇನು ನಿನ್ನ ಅಪ್ಪನ ಮನೆಯ ಸಂಬಂಧಿಕರು ಎಂದು ತಿಳಿದುಕೊಂಡಿರುವೆ. ನೋಡು, ಪಂಚಾಯತಿ ಕೆಲಸ ಮುಟ್ಟಾಡಿಕೊಂಡು ತಪ್ಪಾಗಿದ್ದು ಬಿಡು. ಪ್ರಿಯಾ, ದಯವಿಟ್ಟು ನೀನು ಇಲ್ಲಿಂದ ಹೋಗಮ್ಮ. ಇವ್ರು ಏನ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಇಲ್ಲಕ್ಕ, ನಿಮ್ಮ ಒಬ್ಬರನ್ನ ಬಿಟ್ಟು ನಾನಿಂದ ಹೋಗಲ್ಲಕ್ಕ. ನನ್ನ ಪ್ರಾಣಕ್ಕೆ ಏನೇ ಅಪಾಯ ಬಂದ್ರೆ ಸರಿ, ಕರ್ಕೊಂಡೇ ಹೋಗ್ತೀನಿ. ಏನು
ನೀನು ಇವಳನ್ನು ಕರೆದುಕೊಂಡು ಹೋಗುತ್ತೀಯ ಎಲ್ಲ ಹುಚ್ಚು ಹುಡುಗಿ. ಈ ಆದಿಶೇಷನ ಕೋಟೆ ಒಳಗೆ ಬಂದವರಿಗೆ ಹಿಂತಿರುಗಿ ಹೋಗೋದು ಅಷ್ಟೊಂದು ಸುಲಭದ ಮಾತೆಂದು ತಿಳಿದುಕೊಂಡಿರುವ ಇವಳಿಗೆ ಹೇಗೆ ಕರೆದುಕೊಂಡು ಹೋಗುತ್ತೆ ಅಂತ ನಾನು ನೋಡುತ್ತೇನೆ. ಹಾಕಿ ಇವರನ್ನು ಹೇಳಿದನಿ ಅದೇನಂತ ಮೊದಲು ಇವರೊಬ್ಬರನ್ನು ಕಟ್ಟಿ ಹಾಕು. ನೀವೇನಾದ್ರೂ ನಮ್ಮ ಕಟ್ಟೆ ಹಾಕೋ ವಿಷಯ ನಾನು ವಿಷ್ಣುವಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮ ರಕ್ತದ ಓಕಡೆನೆ ಹರಿಸ್ತಾನೆ. ವಿಷ್ಣು ಬಂದು ನಿನ್ನನ್ನು ಕಾಪಾಡುವುದಕ್ಕೆ ಅವನೇನು ನಿನ್ನ ಸೋದರ ಮಾವನ ಅಥವಾ ಅವನು ಇಟ್ಟುಕೊಂಡಿರುವ ನೀನು ಸೂಳೆನ? ಹೌದು ಕಣು, ಮುಂದೆ ನಮ್ಮ ವಿಷ್ಣುವಿನ ಹೆಂಡತಿ ಆಗೋಳು, ನಮ್ಮ ಮನೆ ಸೊಸೆ ಆಗೋಳು. ಸ್ವಲ್ಪ ಎಚ್ಚರದಿಂದ ಮಾತಾಡು. ಶಬಾಷ್! ಏನು ಇವಳು ನಿನ್ನ ಮನೆ ಸೊಸೆಯಾಗುತ್ತಾಳ? ಹಾಗಾದರೆ ಇವಳನ್ನು ಗ್ರಾಮ ಪಂಚಾಯತಿ ಕೆಲಸ ಮಾಡಕ್ ಬರ್ತಾಳು. ಕಂಡವರ ಜೊತೆಯಲ್ಲಿ ಮನೆಗೆ ಮಕ್ಕಳನ್ನು ಹೆರಲಿಕ್ಕೆ ಬರ್ತಾಳ. ಯವ್ವ ಮಗಳ ಅಲ್ವ, ಈಗ ನಮ್ಮೂರು ಹೆಣ್ಣು ಮಕ್ಕಳು ಹಡ್ದ ಸಾಕಾಗೈತಿ. ನೀನು ಒಂದೇನೋ 10-12 ಹೊಂದಿ ಹಡ್ದಂಗೆ ಹಡ್ದು ನಮ್ಮೂರು ಗ್ರಾಮ ಪಂಚಾಯತಿ ಅಂಗನವಾಡಿ ಮಾಡ್ಬೇಕಂತ ಮಾಡೇನು ಯವ್ವ. ಚಂದ ಕೆಲಸ ಮಾಡ್ಕೊಂಡು ಏರಿ ಕಾರಕೊಂಡ್ರೆ ನಿಮ್ಗೂ ಒಬ್ಳು ಮಗಳಿದ್ದಾಳೆ ಅಂತ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಬೇರೆ ಹೆಣ್ಣು ಮಕ್ಕಳಿಗೆ ವಯಸ್ಸಾಗಿದೆ ಅಂತ ನೋಡೋದಕ್ಕೆ ಆಕರ್ಷಿ ಹೋಗಬೇಕಾಗತ್ತೆ ಮುಖಕ್ಕೆ. ಬಾಯಿ ಬಿತ್ತರೆ ಸೊಕ್ಕಿನ ಸಿಕ್ಕಾಮಣಿ. ಇನ್ನು ಈ ಕಾಳಿಂಗ ಸರ್ಪದ ಬಾಯಿಂದ ತಪ್ಪಿಸಿಕೊಂಡು ಹೋದ ಕಪ್ಪೇ ಮರಿ ನೀನು ನೇತನೆಯಲ್ಲಿಟ್ಟುಕೊಂಡು ಈ ಕಾಳಿಂಗ ಸರ್ಪದ ಹುತ್ತದೊಳಗೆ ಹಾರಿ ಬಂದು ಸಿಕ್ಕಾಕೊಂಡಿದ್ದೀಯಾ ಎಂಬುದೇ ಈ ನಿನ್ನ ದೇಹವನ್ನು ಕಚ್ಚಿ ತಿನ್ನುವುದೇ ಈ ಸಲಗನ ಉದ್ದೇಶ. ಸಲಗ ಮುಟ್ಟುವ ಈ ನಿನ್ನ ಕಟ್ಟ ಕೈಯನ್ನ ಕತ್ತರಿಸಿ ಹಾಕಬೇಕಾಗುತ್ತದೆ ಮಗನೇ, ಎಚ್ಚರ. ನಮ್ಮ ಮೇಲಿನ ಸೇಡಿಗಾಗಿ ನಮ್ಮ ಮನೆ ಹೆಂಗಸರ ಮೇಲೆ ನಿಮ್ಮ ಗಂಡಸ್ತನ ತೋರಿಸುತ್ತಿದ್ದೀರಲ್ಲ. ತಾಕತ್ತಿದ್ರೆ ತೋರಿಸಿ. ಈಗ ನಿಮ್ಮ ಗಂಡಸ್ತನ ಬಂದಿದ್ದೇನಲ್ಲ. ಗಂಡಸು ಬಿಟ್ಟು ನೀನು ಗಂಡಸು ಎಂದು ಏಕೆ ಹೇಳ್ತೀಯ? ನಾಳೆ ನೀನು ಮದುವೆ ಆಗುತ್ತೀಯಲ್ಲ, ಇವಾಗ ತುದಿ ತೋರಿಸು ನಿನ್ನ ಗಂಡಸುತನವನ್ನು. ಅದನ್ನು ಬಿಟ್ಟು ಕೈಯಲ್ಲಿ ಕೊಟ್ಲೆಯನ್ನು ಹಿಡಿದು ಈ ಕಟಾರಿ ವೀರವರಿಗೆ ಹಾರಾಡಲು ಬಂದರೆ ಇದೇ ಕೊಡ್ಲೆಯಿಂದಲೇ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ಮನೆಯಲ್ಲಿ ನಾಯಿಗಳಿಗೆ ಹಂಚಬೇಕಾಗುತ್ತದೆ ಮಗನ. ಎಚ್ಚರ! ನನಗೆ ಎಚ್ಚರ ಹೇಳುವ ಬಜ್ಜ ನನ್ನ ಮಗನೇ. ಮಾಡಿಕೊಂಡ ಹೆಂಡತಿಯ ಮುಂದೆ ತೋರಿಸುವುದು ಅದು ನಿಜವಾದ ಗಂಡಸ್ತನವಲ್ಲದೆ. ಒಂದು ಗಂಡಿಗೆ ಇನ್ನೊಂದು ಗಂಡು ಎದೆಗೆ ಎದೆ ಕೊಟ್ಟು ಹೋರಾಡಿ ತೋರಿಸ್ತಾರಲ್ಲ, ಅದು ಕೊಡೋ ನಿಜವಾದ ಗಂಡಸ್ತನ ಎಂದರೆ. ನೀವು ಕಟಾರಿ ವೀರರು ಎಂದು ಹೇಳಿದ ಕ್ಷಣ ಹೆದರಿಕೊಂಡು ಓಡಿ ಹೋಗುವುದಕ್ಕೆ ನನ್ನೇನು ಆ ಕಾಲದ ಉತ್ತರ ಕುಮಾರನೆಂದು ತಿಳಿದುಕೊಂಡಿರುವೇನಾ? ಸಂಕಷ್ಟದಲ್ಲಿ ಸಿಲುಕಿಕೊಂಡವರು ಒಂದೇ ಒಂದು ಸಾರಿ ವಿಷ್ಣು ಎಂದು ಕೂಗಿದರೆ ಸಾಕು, ಅವರ ರಕ್ಷಣೆಗೆ 10 ಅವತಾರವನ್ನು ಎತ್ತಿ ಬರುವ ವಿಷ್ಣು ಕಣ ಇವನು. ಅವತಾರದ ವಿಷ್ಣು. ಅವತಾರ ಅವತರಿಸಿದ್ದ ಈ ಆದಿಶೇಷನ ಮುಂದೆ ಬಂದ ಅವತಾರ ತಾಳುತ್ತೇನೆಂದು ಬಂದ
ಸ್ಮಶಾನಕ್ಕೆ ಹತ್ತಿರುವಾಗ ಈ ಪುರ್ಧ ಕಥೆಸ್ತರು ಮುಂದೆ ಬಂದು ಅವತಾರದ ಕಥೆ ಹೇಳುತ್ತಿದ್ದೇನಲೇ ಮಗನ. ಒಳ್ಳೆ ಮಾತಿನಿಂದ ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ವಾಪಸ್ ತೆಗೆದುಕೊಂಡರೆ ಮಾತ್ರ ಸರಿ, ಇಲ್ಲವಾದರೆ ನಿನ್ನ ಮನೆಯಲ್ಲಿ ಬಂದೊಂದು ಹೆಣ ಬೀಳುತ್ತಲೇ ಇರುತ್ತವೆ, ನೆನಪಿಟ್ಟುಕೋ. ಸುಮ್ಮನೆ ನಮ್ಮ ಧನ್ಯರು ಹೇಳಿದಂಗ ಬಯಲು ವಾಪಸ್ ತಕ್ಕಂದ ನಿಮ್ಮ ಜೀವನ ಉಳಿಸ್ಕೊಳ್ಳೇ ತಮ್ಮ. ಸುಮ್ಮನೆ ಸುಖದ ಜೀವನ ಯಾಕೆ ಹಾಳು ಮಾಡ್ಕೊಂತಿದ್ದೀರಿ ಅಪ್ಪ ಅಂತ ದುಡ್ಡು ಕೇಳಲ್ಲ ತಮ್ಮ. 1 ಕೋಟಿ ಬೇಕು, 2 ಕೋಟಿ ಬೇಕು, 5 ಕೋಟಿ ಕೊಡ್ತಾರೆ, ಬಯಲು ವಾಪಸ್ ತಕ್ಕ. ನಾವು ರಾಜಕೀಯ ಮಾಡ್ಬೇಕಿದ್ರಾಗ ಲೇ ವಿಷ್ಣು, ಕೊಟ್ಟಿರುವ ಹೆಸರನ್ನು ಹಿಂದಕ್ಕೆ ತೆಗೆದುಕೊಂಡರೆ ಮಾತ್ರ ನೀವು ಬದುಕುತ್ತೀರಾ, ಇಲ್ಲವಾದರೆ ಈ ಉಗ್ರ ನರಸಿಂಹನ ಕೈಯಲ್ಲಿ ಸಿಕ್ಕೋ ನರಳಿ ನರಳಿ ಸಾಯಿತೀರಾ ಜೋಕೆ. ಏ ಕವಿಗಳ, ಕೇವಲ ನಮ್ಮ ಅಣ್ಣನ ಹೆಸರು ಕೊಟ್ಟಿದ್ದಕ್ಕೆ ಇಷ್ಟೊಂದು ಹೆದರಿದ್ದೀರಾ ಎಂದರೆ ಅದು ಈ ಅನ್ನದಾತನ ತಾಕತ್ತು ಎಂದು ತಿಳಿದುಕೊಳ್ಳಿ. ನೀವು ಹೆದರಿದ್ದೀರಾ ಎಂದರೆ ನಾವು ಗೆದ್ದಿದ್ದೇವೆ ಅಂತಾನೆ ಅರ್ಥ. ನಾವು ಗೆದ್ದಿದ್ದೇವೆ ಎಂದರೆ ನೀವು ಸೋತಿದ್ದೀರಾ ಅಂತಾನೆ ಅರ್ಥ. ಇದು ಕಣ ಈ ಅನ್ನದಾತನ ತಾಕತ್ತು ಅಂದ್ರೆ. ಅನ್ನದಾತ ವಿಷ್ಣು, ನಿನ್ನಂತ ಎಷ್ಟೋ ಜನ ಅನ್ನದಾತರನ್ನು ನಮ್ಮ ಮನೆಯಲ್ಲಿ ಜೀತದಾಳಾಗಿಟ್ಟುಕೊಂಡಿರುವಾಗ ಇಡೀ ಕರ್ನಾಟಕ ತುಂಬಾ ರಾಜಕೀಯದ ಜೋಡೆತ್ತುಗಳಿಂದ ಹೆಸರು ಮಾಡುವ ಈ ನಮ್ಮ ಅಣ್ಣ ಎಂದರೆ ಆದಿಶೇಷ, ಆದಿಶೇಷ ಎಂದರೆ ಸರ್ಕಾರ ಎಂದು ತಿಳಿದುಕೋ ಮಗನ. ಮುಚ್ಚು ಬಾಯಿ ಸರ್ಕಾರದ ನಾಯಿ. ನಿಮ್ಮಂತಹ ಕೆಟ್ಟ ರಾಜಕಾರಣಿಗಳು ತುಂಬಿಕೊಂಡಿರುವ ಈ ಸರ್ಕಾರಕ್ಕೇನು ಗೊತ್ತೋ ಈ ಅನ್ನದಾತನ ತಾಕತ್ತು. ಇದೇ ರೈತರ ಕಣ್ಣಿಗೆ ಮಣ್ಣೆರಚಿ ಅವರಿಗೆ ಸೇರಬೇಕಾದ ಸರ್ಕಾರದ ಬಕ್ಕಸವನ್ನೆಲ್ಲ ಕೊಳ್ಳೆ ಹೊಡೆಯುವ ನಿಮ್ಮಂತ ಕಳ್ಳ ಕದಿಮರಿಗೇನು ಗೊತ್ತೋ ಈ ಅನ್ನದಾತನ ತಾಕತ್ತು. ಇದೇ ರೈತರಿಗೆ ಸೇರಬೇಕಾದ ಸರ್ಕಾರದಿಂದ ಬರುವ ಕೋಟಿ ಕೋಟಿ ಹಣವನ್ನು ಕೊಳ್ಳೆ ಹೊಡೆಯುವ ನಿಮ್ಮಂತ ಕಳ್ಳ ಕದಿಮರಿಗೇನು ಗೊತ್ತೋ ಈ ಅನ್ನದಾತನ ತಾಕತ್ತು. ನೀನೊಬ್ಬ ಸಾಧಾರಣ ರೈತ, ಸಿಕ್ಕಾಪಟ್ಟೆ ಮಾತಾಡ್ಬೇಡ. ನಾನೊಂದು ಸಾರಿ ಮನಸ್ಸು ಮಾಡಿದರೆ ನೀನು ಇರಲ್ಲ, ನಿನ್ನ ಹಾಗೆ ಮಾಡ್ತಾ ನೋಡ್ತೀಯ. ನಾನು ನೀನು ಸತ್ತಾಗ ನಿನ್ನನ್ನು ಹೊರಲಿಕ್ಕೆ 4 ಜನ ಕೂಡ ಇರಬಾರ್ದು. ಆಗ ಮಾಡ್ತಾ ನೋಡ್ತಾರು. ಚುನಾವ ನೀನು ನಿಂತ್ಕೊಂಡು ಯಾಕೆ ಬರೆದಿದ್ರು ಹಾಕೊಂಡು ಅಂತ ಪ್ರತಿದಿನ ಪ್ರತಿ ಕ್ಷಣ ಮನಗದರ ಕಣ್ಣಿಗೆ ನಿದ್ರೆ ಬರಬಾರ್ದು. ಹಾಗೆ ಮಾಡ್ತಾ ನೋಡ್ತಾರೆ. ಇದು ಆದ ಶಿಶುನ ಕೋಟಿ ಕೊಡು. ಲೇ ವಿಷ್ಣು, ಈ ನಮ್ಮ ದಣಿಯವರ ಮನೆಗೆ ಬಂದು ಆರಾರಷ್ಟು ಸೊಕ್ಕು ಬಂತ ನಿನಗೆ. ಒಳ್ಳೆಯ ಮಾತಿನಿಂದ ಹೊರಟು ಹೋದರೆ ಸರಿ, ಇಲ್ಲವಾದರೆ ಶತ್ರುಗಳ ರಕ್ತವನ್ನು ಹೀರುವ ಈ ನರಸಿಂಹ ಆ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಶರಣಾಗಿರಬಹುದ. ಆದರೆ ಈ ಉಗ್ರ ನರಸಿಂಹ ಶತ್ರುಗಳ ರಕ್ತವನ್ನು ಬಿಸಿ ರಕ್ತವನ್ನು ಗದಗದನೆ ಕೊಡಿಯುವ ಚಲ. ನಿಮ್ಮನೆ ಹೆಣ್ಣು ಮಕ್ಕಳನ್ನು ಒತ್ತೊಯ್ಯಬೇಕಾಗುತ್ತೆ ಮಗನ, ಒತ್ತೊಯ್ಯಬೇಕಾಗುತ್ತೆ. ಮಂತ್ರಿ ನಾಯಿನ ಮಗನೇ, ಈ ದೇವತೆಗಳ ಮೇಲೆ ಕೈ ಹಾಕುವ ಮೊದಲು ಇವರ ಎದುರಿಗೆ ನಿಂತಿರುವ ಈ ನಂದಿಯನ್ನೊಮ್ಮೆ ಮುಟ್ಟಿ ನೋಡು. ನೋಡ್ತೀಯಾ
ದಿನ ಬೆಳಗಾದರೆ ಎತ್ತಿನ ಗಾಡಿಯನ್ನು ಓಡಿಸುವ ಕೈಗಳು ಇವು. ನಿಮ್ಮ ಹಾಗೆ ಮತ್ತೊಬ್ಬರ ಎದುರಿಗೆ ಕೈ ಕಟ್ಟೋದಿಲ್ಲ, ತಲೆ ಬಗ್ಸೋದಿಲ್ಲ. ಲೇ ಬಡ ಭಿಕಾರಿ ನನ್ನ ಮಗನ, ನಮ್ಮ ಮನೆಯ ಆಳುಗಳ ಮೇಲೆ ಕೈ ಬಾರ ಒಟ್ಟು ಸೊಕ್ಕು ಬಂದಿದ್ದ ಮಗನ. ಇದೇ ನನ್ನ ರಿವಾಲ್ವರ್ನಿಂದ ಒಂದು ಬಡ ಪ್ರೆಸ್ ಮಾಡಿದ್ರೆ ಸಾಕು, ನಿನ್ನ ದೇಹವನ್ನು ಸೀಳಿಕೊಂಡು ಹೋಗಿ ರಕ್ತದ ಮಡುವಿನಲ್ಲಿ ಬಿದ್ದು ಸಾಹಿತ್ಯ ಮಗನ. ಅಯ್ಯೋ, ದಯವಿಟ್ಟು ಅವನಿಗೇನು ಮಾಡಬೇಡಿ. ನಾನು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಹಾಗಾದರೆ ಕೊಟ್ಟಿರುವ ಹೆಸರನ್ನು ಹಿಂದಕ್ಕೆ ತೆಗೆದುಕೊಂಡು ನಿಮ್ಮ ಜೀವಗಳನ್ನು ಉಳಿಸಿಕೊಂಡು ಹೊರಟು ಹೋಗಿ. ನಿನ್ನ ಏ ಸಲಗ, ಪ್ರಾಣ ಕಳೆದುಕೊಳ್ಳುವುದಕ್ಕೆ ನಾವೇನು ನಿಮ್ಮಪ್ಪನ ಮನೆಯ ಅನ್ನ ತಿಂದು ಬೆಳೆದವರೆಂದು ತಿಳಿದುಕೊಂಡಿರುವೆಯಾ? ಮಾನವಂತರ ಮನೆಯಲ್ಲಿ ಹುಟ್ಟಿ ಪ್ರಗತಿಪರ ರೈತ ಎಂದು ಹೆಸರು ಪಡೆದಿರುವ ಶಿವಣ್ಣ ತಮ್ಮ ವಿಷ್ಣು ನಿಮ್ಮ ಹಾಗೆ ಬಡವರ ರಕ್ತ ಹೀರುವ ರಾಕ್ಷಸರಲ್ಲ. ಯಾವುದೇ ಕಾರಣಕ್ಕೂ ಕೊಟ್ಟಿರುವ ಹೆಸರನ್ನ ಹಿಂದಕ್ಕೆ ತೆಗೆದುಕೊಳ್ಳುವ ಮಾತೇ ಇಲ್ಲ. ತಮ್ಮ ಯಾರು ಬೇಡ ಅಂದಾರ? ತಮ್ಮ ರಾಜಕೀಯ ಮಾಡಕ ಬುದ್ಧಿ ಬೇಕಲ್ಲ, ತಲೆಯಾಗ ಬುದ್ಧಿ ಬೇಕು. ಕೋಟಿ ಕೋಟಿ ದುಡ್ಡು ಸುರಿಯೋರು ನಮ್ಮ ಯಜಮಾನರು ಬಂದ ಯಾವ ಪುಡ್ಕೋಸಿಲಿ ತಮ್ಮ, ನೀವು ಯಾವ ಪುಡ್ಕೋಸಿ? ಯಜಮಾನ ಯಾರೋ ಯಜಮಾನ? ಬಡವರ ರಕ್ತ ಹೀರಿ ಬದುಕುತ್ತಿರುವ ಈ ಆದಿಶೇಷ ಒಬ್ಬ ಯಜಮಾನ. ಬದುಕಿರುವಾಗಲೇ ಪ್ರಜೆಗಳನ್ನ ದ್ವೇಷಿಸಿ ರಾಜಕೀಯದ ಗದ್ದಿಗೆ ಏರಿರುವ ಈ ಆದಿಶೇಷ ಒಬ್ಬ ಯಜಮಾನ. ಬದುಕಿರುವಾಗಲೇ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಅವರು ಕಾಣದೆ ಕಣ್ಮರೆಯಾಗಿ ಹೋದಾಗ ಅವರ ಪ್ರೀತಿಯನ್ನ ಕಣ್ಣೀರಿನಲ್ಲಿ ಕಾಣ್ತಾರಲ್ಲ, ಅವರು ಕಣೋ ನಿಜವಾದ ಯಜಮಾನ. ಅಂದ್ರೆ ಎಷ್ಟೋ ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ನಿಮ್ಮಂತಹ ದುಷ್ಟ ಮಕ್ಕಳನ್ನು ಹೆತ್ತಿರುವ ತಂದೆ ತಾಯಿಗಳಿಗೆ ವೃದ್ಧಾಶ್ರಮವನ್ನು ಕಟ್ಟಿಸಿ ಅದನ್ನು ಪ್ರಚಾರ ಮಾಡದೆ ಮರೆಯಾಗಿ ಹೋದರೂ ಕೂಡ ಮನಸ್ಸಿನಲ್ಲಿಯೇ ಉಳಿದುಕೊಂಡಿದ್ದಾರಲ್ಲ ನಮ್ಮ ಕನ್ನಡದ ಕಂದ ಪುನೀತ್ ರಾಜ್ಕುಮಾರ್. ಅವರು ಕಣೋ ನಿಜವಾದ ಯಜಮಾನ. ಅಂದ್ರೆ ನೋಡು, ರೈತರಿಗಾಗಿ ರೈತರಿಗೋಸ್ಕರ ರೈತರ ಉದ್ಧಾರಕ್ಕಾಗಿ ಈ ಚುನಾವಣೆಯ ಮಹಾಯುದ್ಧವನ್ನು ಮಾಡುತ್ತಿದ್ದೇವೆ. ಈ ಯುದ್ಧದಲ್ಲಿ ನನ್ನ ಪ್ರಾಣ ಹೋದರೂ ಸರಿ, ನಿನ್ನೆದುರಿಗೆ ನಿಂತು ಗೆದ್ದು ತೋರಿಸುತ್ತೇವೆ. ಮತ್ತೆ ನನ್ನ ನಿನ್ನ ಭೇಟಿ ಚುನಾವಣೆಯ ಮಹಾಯುದ್ಧದಲ್ಲಿ. ಅತ್ತಿಗೆ ನಡೆಯಿರಿ, ಹೋಗೋಣ. ಕಾರಣನ ಸಿಂಗಾರ ಮಾಡಿದಂಥ ನಿನ್ನ ಕೊರಳಿಗೆ ಹೂಮಾಲಿಗೆ ಹಾಕಿ ಇದೇ ಊರ ಗ್ರಾಮ ದೇವತೆಯ ಮುಂದೆ ನಿನ್ನನ್ನು ಮೆರವಣಿಗೆ ಮಾಡಿ ನಿನ್ನ ಕತ್ತನ್ನು ಕತ್ತರಿಸುತ್ತಿದ್ದಾರೆ. ಇದೇ ಗ್ರಾಮ ದೇವತೆಯ ಮುಂದೆ ನಿನ್ನನ್ನು ಜಡಿಯನ್ನಾಗಿ ಬಿಡುತ್ತಿದ್ದಾರೆ. ನಾನು ರಾಜಕೀಯ ರಾವಣ ಆದಿಶೇಷನೇ ಅಲ್ಲಗೆಂದು ಇಂಥ ಹುಚ್ಚು ಹಿಡಿದ
ಬೆಳೆದ ನಾಯಿಯನ್ನು ಹೀಗೆ ಬೆಳೆದು ಬಿಟ್ಟರೆ ಮುಂದೆ ಮುಂದೆ ನಮಗೆ ಅದು ಖರ್ಚು ಅದರೊಳಗಾಗಿ ಒಟ್ಟುಗಳನ್ನು ಈ ಸಲಗರಿಗೆ ಒಪ್ಪಿಗೆಯನ್ನು ಅಲ್ರಿ ಇದೇನದ ಹಗಲು 12 ತಾಸು ರಾಜಕೀಯ ಮಾಡಿದ ನಿಮಗ ಈ ಮಗ ಹಿಂಗ ಚಳ್ಳಣ ತಿನ್ಸಾಕ ಬದುಕ ಬಾಳಿದ್ರಿ ಆ ಮಗ ಇನ್ನು ಭೂಮಿ ಮ್ಯಾಲ ಒತ್ತು ಮಾಡಿ ಬಿಡಲ್ಲ ಒತ್ತು ಹೋಳಾಗಾದ್ರಾಗ ಆ ಮಗನ ಬ್ಯಾಟಿ ಹಾಗಾದ್ರಿ 3 6 3 ಆಗಲಿ ಸರಿ ಹೋಗೋಣ. ಗಂಟ್ಲೆಲ್ಲ ಒಣಗಿ ಸುತ್ತಂಗೆ ಆಗ್ಬಿಟ್ಟೈತೆ. ನೀನು ಸ್ವಲ್ಪ ಹಾಲರ ಕುಡಿಸ್ತೀಯನ? ನೀನು ಬಿಟ್ಟಿಲ್ಲ ಹಾಲು ಕುಡಿಯೋ ಚಟನ. ಅಲ್ಲ ನನಗೆ ಕುಣಿದು ಗಂಟು ಒಣಗಿ ನೀರಿಂದ ಹೆಚ್ಚಾಗೈತಿ. ಅದಕ್ಕೆ ನೀನು ಹಾಲು ಕೊಟ್ಟು ಸ್ವಲ್ಪ ನೀರಿಂದ ಕಡಿಮೆ ಮಾಡ ಅಂದೆ. ಹಂಗಂದ್ಯಾ? ಹೋಗ್ಲಿ ಬಿಡು, ಕೊಡ್ತೀನಿ. ಆದ್ರೆ ನೀನಿಗೆ ಕೊಟ್ಟಾಳ ಅಂತೇಳಿ ಎಲ್ಲ ಕುಡಿಬಾರ್ದು. ಏ ನನಗೆ ಎಷ್ಟು ಬೇಕು ಅಷ್ಟು ಕುಡ್ತೀನಿ. ನೀನು ಕೊಟ್ಟದ ಕೊಡ ಮತ್ತೆ. ಆಹಾ ಪತ್ತು ಎಷ್ಟು ಬೆಚ್ಚಗದಾವಲ್ಲ ನಿನ್ನ ಹಾಲು. ಅಲ್ಲ ಇಷ್ಟು ಹೊತ್ತು ಕುಣಿದು ಕೊಟ್ಟು ಆ ಬಾಬಾ ಏನು ಬೆಚ್ಚಗದಾವ ಹಾಲು. ಇದು ನಮ್ಮವಂದ, ನಮ್ಮವ್ ನಮ್ಮ ತಾಯಿ. ಅದಾಳ ಗದಾಳ, ಇಲ್ಲ ಅಂದ್ರೆ ಇಲ್ಲವಾ ಇವ. ಆಯ್ತು ಬದ್ದು, ಈಗ ನಾನು ಹಾಲು ಕುಡಿತೀನಿ. ಒಂದು ಸ್ವಲ್ಪ ತರಕಾರ ಏನಾತ? ಅವ್ನು ಹೋಗ. ಅಲ್ಲ ನನಗೆ ಯಾವತ್ತು ಎತ್ತು ಕುಡ್ದ ಅಭ್ಯಾಸ ಇಲ್ಲ, ಯಾವತ್ತು ನನ್ನ ಖರ್ಚು ಕುಡ್ದ ಅಭ್ಯಾಸ. ನನ್ಗೆ ಹೆಂಗ್ ಬೇಕಂತ ಕುಡಿತೀನಿ ಸ್ವಲ್ಪ ತರಕಾರ. ಮೌನ ಖಾಲಿ ಮಾಡಿದ್ನೋ ಯಪ್ಪ, ನಮ್ಮ ಪೊದ್ದುನ ಹಾಲು ಪೂರಾ ಖಾಲಿ ಮಾಡಿದ್ನೋ ಯಪ್ಪ. ಲೇ ಕರೆ ಬೇಕಿನಂತವನ ಎಷ್ಟೆಲ್ಲ ಚಟ ಇರ್ಬೇಕು ನಿಂಗೆ ಹಸಿ ಹಾಲು ಕುಡಿಯೋ ಚಟ ಅಂತಾನೆ. ಏ ಇವು ಇಬ್ಬರದು ನಮ್ಮದು ಹಾಲು ಕೂಡ ತಿಂದು ಎತ್ತಿದ್ದೆ ಇವ್ ನೋಡಿದ್ ಬಂದ. ಅಲ್ಲಲ್ಲೇ ಮಗನ, ಈ ವಿಷಯ ನಮಗಿಬ್ಬರಿಗೆ ಬಿಟ್ಟಿದ್ದು. ನಿನಗೆ ಯಾಕಲ್ಲ, ನೀನು ಸ್ವಲ್ಪ ಸೈಲೆಂಟಾಗಿ ನಿಂತ್ಕ. ನಾನು ಹಾಲು ಕುಡಿಯೋ ಮಟ್ಟ ಬದ್ದ ಹಾಲ ಭಾರಿ ಚಲೋ ಹಾಲಿದ್ದಿಲ್ಲ. ಏನು ಹಾಲಲ್ಲ ನಿನಗೆ? ಅಮೃತ ಒಳ್ಳೆ ನಿಮ್ಮ ಎಮ್ಮಿಗೆ ಏನಾರ ಸಕತ್ತು ಮೇಯ್ತೀರಿ? ಹ್ಞೂಲೇ ಮಗನ, ನೀ ಎಲ್ಲಿ ಶಾಲೆ ಬಿಡಿ ಐತ್ ನೋಡು, ಶಾಲೆ ಬಿಡಿ. ಇವ್ರಪ್ಪ ಕೂಟ್ ಗಂಟೆ ಎಮ್ಮಿನ ದಿನ
ಶಾಲಿ ಗುಡಿ ಹಿಂದೆ ಹಿಂಗ ಮೇಸ್ಕೆ ಅಂತ ಬರ್ತಾನ. ಶಾಲಿ ಹುಡ್ರ ಗುಂಪಿ ಇಷ್ಟ ಕರ್ರ ಅದನ್ನ ತಿಂದು ಒಂದೊಳ್ಳೆ ಸಾಕ್ರಿ ಅನ್ನಂಗಾಗೈತ್ರಿ ಹುಡೋದು. ಏನ್ ಮಾತಾಡ್ತಿ ಹುಡುಗ ಬಾಯಿಗೆ ಬಂತು ಯಾಕೆ ಪಾಪ ಏನೋ ಪಾಪ ಗಂಟ್ಲು ಒಣಗೈತಿ ಅಂತೇಳಿ ಬಾಳ್ ಬೇಡ್ಕೊಳಕತ್ತಿದ್ದ. ಹೋಗ್ಲಿ ಪಾಪ ಅಂತ ನಾನು ಎಮ್ಮೆ ಹಾಲು ಕೊಟ್ಟಿನಿ, ನಿನಗೆ ಯಾಕೆ ಪಾಪ? ಅಲ್ಲೇ ಪುಟ್ಟು ಈಗೇನ ನೀರಿನ ದಾಹ ಆಗೈತಿ ಎಂದಿ ಹಾಲು ಕೊಟ್ಟು ನಾಳೆ ಮತ್ತೇನಾರ ಆಗೈತಿ ಅಂದ್ರ ಅದನ್ನ ಕೊಟ್ಟ ಬಿಡಕ್ಕೆ ನೀನ. ಅದಕ್ಕೇನು ಆಗಂಗಿಲ್ಲ, ನೀ ತಲೆ ಕೆಡಿಸ್ಕೋಬೇಡ. ಈಗ ನಿನಗೂ ಬೇಕಿಲ್ಲ, ಹೋಗ ಅವ್ನ ಕಡೆ ಇಸ್ಕೊಂಡು ಕುಡಿ. ಲೇ ಮಗನ, ಇದು ಬದ್ದು ನನ್ನ ಹುಡುಗಿದ ಈಕೆ ಹಾಲು ಕುಡ್ದು ನಾನು ಸಮಾಧಾನ ಆಗಮಟ. ನೀವು ಸ್ವಲ್ಪ ಸೈಲೆಂಟ್ ಆಗಿ ಯಾಕೆ ನಿಂತ್ಕೋಬಾರ್ದು? ಅಲ್ಲೇ ನಾನು ಯಾರ ಕುಡಿದು ಬಿಟ್ಟು ಹಾಲು ಕುಡಿಯಾಕ ನಾನೇನು ನಾಯಿ ಮರಿ ಮಾಡ್ಕೊಂಡಿರಿ ನನ್ನ ಮಕ್ಕಳ? ಅದೇ ನಾವು ಏನೇ ಇದ್ರು ಫ್ರೆಶ್ ಹಾಲು ಕುಡಿದ ಮಕ್ಕಳ. ನಾವು ಏನೇ ಇದ್ರು ಸೀದಾ ಕೆಚ್ಚಲಿಗೆ ಬಾಯಿ ಹಾಕಿ ಕಚ್ಚಿ ಕುಡಿದ್ರಂದ್ರ ಅಷ್ಟ ನಮಗೆ ಕುಡಿಯಂಗಾಗಲ್ಲ, ಒಟ್ಟ ಕುಡಿಯಂಗಾಗಲ್ಲ. ಅಲ್ಲೇ ನೀನೇನು ಈ ಪದ್ದು ನನ್ನನ ಇಲ್ಲ ದೊಡ್ಡಪ್ಪನ ಮಗನ ಪಿಂಡ್ರಿಕೆನ ಮಗನ. ನಾನು ಹಾಲು ಕುಡಿಯಮಟ ಸ್ವಲ್ಪ ಸೈಲೆಂಟ್ ಆಗಿ ನಿಂತ್ಗ. ಈ ಪದ್ದು ಯಾರಿಗ್ಯಾರಂತ ಈಕಿನ ಹೇಳ್ಬಿಡ್ಲಲ್ಲ, ಅದು ಒಂದು ಹಾಗೆ ಬಿಡ್ಲಲ್ಲ ಯಪ್ಪ. ಕಂಡೈತಿ ಅಂತ ನನಗೆ ಗೊತ್ತಾಗೈತಿ. ಇಬ್ಳಲ್ಲ ಒಂದು ಡಿಸೈಡ್ ಮಾಡ್ಕೊಂಡ ಬಿಡೋಣ. ಈಕಿ ನನಗ ಇಲ್ಲ ನಿನಗ ಪದ್ದು ಅವ ಬೇಕಾ ನಾ ಬೇಕಾ? ನೀವು ಹಿಂಗ್ ಪ್ರಶ್ನೆ ಕೇಳಿದ್ರ ಹೆಂಗ? ನನಗೆ ನೀವಿಬ್ರು ಎರಡು ಕಣ್ಣಿದ್ದಂಗ, ಒಂದು ಕಣ್ಣಿಲ್ಲ ಅಂದ್ರಕ್ಕಾಗತ್ತಲ್ಲ. ಅಂದ್ರೆ ಏನ್ ಲೇಪದ್ದು ನಿನ್ನ ಮಾತಿನ ಅರ್ಥ? ಸಿಂಗಲ್ ಗಾಡಿಗೆ ಡಬಲ್ ಡ್ರೈವರ್ ಆಗಿ ಹಿಂದೊಬ್ಬವ ಮುಂದೊಬ್ಬವ ಹಿಂದೊಬ್ಬವ ಗಾಡಿ ನುಗ್ಗಾಗ ಮಟ್ಟ ಜಬ್ಬನ ಅಂತೀಯನ? ಐ ಡೋಂಟ್ ಕೇರ್. ದೋಸ್ತ ನೀ ಯಾಕೆ ಅಷ್ಟು ತ್ರಾಸ ಮಾಡಕತ್ತಿ? ಒಂದ್ ಕೆಲಸ ಮಾಡೋಣ, ಈ ಪದ್ದನ್ನ ಎರಡು ಭಾಗ ಮಾಡ್ಕೆ ಬಿಡೋಣ. ಬಾಯ್ ಈ ಪದ್ದನ್ನ ಸಮಾನಾಗಿ ಎರಡು ಭಾಗ ಮಾಡ್ಕೆ ಬಿಡೋಣ. ಒಂದ್ ಭಾಗ ನೀ ಇಟ್ಕ, ಇನ್ನೊಂದ್ ಭಾಗ ನಾ ಇಟ್ಕೊಂತೇನೆ. ಇದು ಹೆಂಗೈತೆ ದೋಸ್ತ? ಅಷ್ಟ್ ಮಾಡ್ರಿ. ಒಬ್ರ ಕೈ ಕತ್ತರಿಸ್ಕೋರಿ, ಒಬ್ರ ಕಾಲ ಕತ್ತರಿಸ್ಕೋರಿ. ನಾನು ಹೋಗಿ ದ್ಯಾಮವ್ನ ಹುಡುಗಂದು ಭಿಕ್ಷೆ ಬೇಡ್ಕೊಂಡು ಕೂತು ಬಿಡ್ತೀನಿ. ಹಂಗೆ ಹೇಳಿದಲ್ಲ ಪದ್ದ. ನಿನ್ನ ಎರಡು ಭಾಗ ಮಾಡಿ ಅಡ್ಡ ಆಗಿ ಮಾಡ್ಕೊಂಡ್ರ ನಿನ್ನ ಒಂದು ಅವನ ಭಾಗಕ್ಕೆ ನಾ ಕೈ ಹಾಕಂಗಿಲ್ಲ, ನನ್ನ ಭಾಗಕ್ಕೆ ಅವ ಕೈ ಹಾಕಂಗಿಲ್ಲ ಅಂತ. ಹಂಗಂದ್ರನ ಏನ್ರ ಒಂದು ಗತಿ ಮಾಡ್ರಿ, ನಿಮ್ದು ತಿಂಡೆ ಬಾಳ ಐತಿ, ಮುಗಿಲ್ಲ ಯಾವಾಗ ಮುಗಿತ ನೋಡ ದೋಸ್ತ, ಈ ಮಾತು ನೀನ್ ಹೇಳಿ ಅಂದ ಮ್ಯಾಲ ಈ ಕೊಂತ ಜನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾನೆ, ಯಾರಿಗೂ ಮೋಸ ದ್ರೋಹ ಆಗ್ಲಕ್ಕೆ ನಾನು ಹೊಂಚತೇನೆ. ನೋಡ ದೋಸ್ತ, ಈ ಸೊಂಟದ ಕೆಳಗೆ ಏನೈತಲ್ಲ ಇದನ್ನ ಇಟ್ಕತೇನಪ್ಪ. ಈ ಸೊಂಟದಿಂದ ಮ್ಯಾಲ ಏನೈತಲ್ಲ ಅದು ನಿನ್ನ ಪ್ರಾಪರ್ಟಿ. ಬಾ 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 ಭಾರಿ ವಿಷಯ ಮಾಡಿದಪ್ಪ ಇವ. ಇದು ಬರಬರಿ ವಿಷಯಪ್ಪ. ಅಲ್ಲೆಲ್ಲ ಮಗನ ಎಷ್ಟಿಂದ ಕಾಕಿಂತ ಕೂತಿದ್ದಿಲ್ಲ ಈ ವಿಷಯ ಮಾಡಕ. ನಾನು ಇದು ಗೋಪಾಲ. ಈ ಮ್ಯಾಗಿನ ಗುಡ್ಗಾಡ್ ಏನೈತಿ ನೋಡು, ಅದನ್ನ ನೀರೇ ಇಟ್ಕ. ಈ ತಳಗಿನ ನೀರಾವರಿ ಜಮೀನ ನಂಗ ಬಿಟ್ಬಿಡ. ಲೇ ದೋಸ್ತ, ನೀನು ದೊಡ್ಡವ, ನಾನು ಸಣ್ಣದನ್ನ ಹಿಡ್ಕತ್ತೇನೆ, ದೊಡ್ಡದನ್ನ ಹಿಡ್ಕೋಬೇಕು. ಈ ಗುಡ್ಗಾಡ ನೀನ ಇಟ್ಕ, ಈ ಸಣ್ಣದ ತೆಗ್ಗಿ ನೀರಾವರಿ ಜಮೀನ್ ನಾನಾ ಇಟ್ಕತ್ತೀನಿ. ಇದಕ್ಕೆ ಹೆಂಗೈತಿ? ಇದಕ್ಕೆ ನಾವು ಒಪ್ಪಲ್ಲೇ ದೋಸ್ತ, ಇದಕ್ಕೆ ಒಪ್ಪಲ್ಲ. ಇನ್ನೂ ಒಂದು ಕೆಲಸ ಐತಿ, ಅದನ್ನು ಮಾಡೋಣ ದೋಸ್ತ. ಇದಕ್ಕೆ ಬರಂಗಿಲ್ಲ, ಶೆಡ್ಡಿಗೆ ಬರಂಗಿಲ್ಲ, ಗೊಂಜಾಳ ಗದ್ಲಿ ಬಾಳ ಅದಾವ ದೋಸ್ತ. ಯಾರು ಬರ್ತಾರ ನಡಿಲೇ? ಅಲ್ಲೇ ನೀರ್ ಹಾಸದ ಫಸಲು ಭಾರಿ ಚಂದ ಬರ್ತೈತಿ. ನೀವು ಹಾಸ್ಕೊಂತ ಕುಂದ್ರು, ಹಾಸಕ್ ಭೂಮಿ ಇರ್ಬೇಕು. ಆ ನೀರಾವರಿ ಜಮೀನ್ ಇಟ್ಕೊಂಡಿ ಅಂದ್ರ ಅದಾಗ 2 ಬೋರ್ ಹೊಡಿಬೋದು ಮಗನ, 2 ಬೋರ್. ನೀನೊಂದು ನಾನೊಂದ. ಅದಕ್ಕಂದ್ರೆ ಹೆಂಗಾಗತ್ತೆ ಮಗನ, 2 ಬೋರ್ ಅಂದ್ರ ಹಿಂಗೊಂದ್ ಬರ್ತೈತೆ. ನಿನಗೇನು ಯಾರ ಭೂಮಿ ಆದ್ರೆ ನಿನಗೇನು ಪರಿಣಾಮ? ಒಂದು ಭೂಮಿಯಾಗ 2 ಬೋರ್ ಹೊಡೆದ್ರ ಆ ಭೂಮಿ ಸಲುವಾಗ ಎಂತೆಂತ ಯುದ್ಧ ಆಗತ್ತೆ ಗೊತ್ತೇನ್ಲೇ ತಮ್ಮ ನಿನಗ? ದೋಸ್ತ ಹಿಂಗ್ ಬೇಡ, ದೋಸ್ತ
ಹಿಂಗ ಬೇಡ. ನಾನು ಒಂದು ಅಳತಿ ಮಾಡ್ತೇನೆ, ನಾನು ಒಂದು ಭಾಗ ಮಾಡ್ತೇನೆ. ನೋಡಪ್ಪ, ಒಂದು ತಿಂಗಳಾಗ ಅರ್ಧ ದಿನ 15 ದಿನ ನೀನ್ ಇಟ್ಕ, 15 ದಿನ ನಾ ಇಟ್ಕಂತೀನಿ. ಇಬ್ಬರಿಗೂ ಜಗಳಿಲ್ಲ. ಇದಕ್ಕೆ ಹೆಂಗಂತಿ? ಇನ್ನೇನ ಒಪ್ಪೋದಾಗಿತ್ತು. ಆದ್ರ ಒಂದು ತಿಂಗಳಾಗ 15 ದಿನ ನಿಂಗೆ, 15 ದಿನ ನಂಗ. ಇನ್ನು ಒಂದು ದಿನಕ್ಕೆ ಯಾವ ಪಿಂಡ್ರಿ ಮಗ ಬರ್ತಾನ? ಯಾರು ಅದಿರೇನ್ರಪ್ಪ ಒಂದ್ ದಿನಕ್ಕೆ? ನಿಮ್ದ ಫಸ್ಟ್ ಪಾಳ್ಯ. ಅಯ್ಯೋ ಅಲ್ಲೋಡಿ ಕೈ ಎತ್ತದು. ಯಪ್ಪ ಏನ್ ಬರ್ಗೆಟ್ಟಾರು ಅಲ್ಲೋಳಿ ನಮ್ ಪ್ರಕಾಶ್ ಅಣ್ಣನಂತೂ. ಅಪ್ಪ ನೀನಂತೂ ಮೊದ್ಲ ಬೇಡ ಬೇಡ. ಅಲ್ಲಲೇ ಏ ಮರಿಯ ಬಿಟ್ಟಾರ ಇಲ್ಲ ಅವ್ರ ದೋಸ್ತ, ಹಾತಾರ ನೀರು. ದೋಸ್ತ ಇದು ಬಗೆ ಬೀಳಂಗಿಲ್ಲ. ಇನ್ನೊಂದು ಏನ್ರ ಐಡಿಯಾ ಇದ್ರೆ ನೀನ ಹೇಳು. ನೋಡ ಗೆಳೆಯ, ಹೆಂಗ ಈಗ ಹಿಸೆ ಮಾಡ್ತಾನೆ ನೋಡು, ಅದು ಕುಂತ ಜನ ಹಂಗ ವಾ ಅನ್ಬೇಕು. ಆತ ನಾನು ಒಪ್ಗೆತೇನೆ, ನಾನು ಒಪ್ಗೆತೇನೆ. ಮತ್ತೆ ಈ ಪತು ಅದಾಳಲ್ಲ, ಹಾ ಈಕಿ ನಚ್ಚಿಂದ ಹಿಡ್ದ ಹಾ ಪಾದದ ಮಠ ಹಾ. ಏ ಪಾಪ, ಮಕ್ಕಳು ಮರಿ ಇನ್ನೂ ಆಗಿಲ್ಲ. ಜೀವ ತೆಗಿಯಕಲ್ಲೋ ಯಪ್ಪ. ಹಾ ಇದ್ದಂಗ ಇರ್ತಾಳ. ಹಾ ಭಾಗ ಅಷ್ಟ ಚಂದ. ಹಿಂಗಂದ್ರೆ ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. ಎಡಕಿನ ಭಾಗ ನೀ ಇಟ್ಕ, ಹಾ ಬಲ್ಕಿನ ಭಾಗ ನಾ ಇಟ್ಕಂತೀನಿ. ಹಾ ಇದಕ್ಕೆ ಹೆಂಗಂತಿ? ಆತ ಗೆಳೆಯ, ಇದು ಒಂದು ತರ ಚಲೋ ಐತಿ. ನೋಡ್ ಗೆಳೆಯ, ನಾನಿಲ್ಲದ ಟೈಮ್ ನೋಡಿ ನನ್ನ ಎಡಕಲ ಭಾಗಕ್ಕ ಸ್ವಲ್ಪ ಟಚ್ ಮಾಡಿದೆ ಅಂದ್ರೆ ಅನಾಸ್ತಿ ಮಗನ ಜೀವ ಕಾಕ ಹುಷಾರಿ. ಮಗಕ್ಕೆ ಇನ್ನು ಭೂಮಿನೇ ಸಿಗಂಗಿಲ್ಲ, ಅದು ಹೆಚ್ಚು ಹೋಗೈತಿ. ಕಿಡಿ ಸ್ಟೈಲ್ನಾಗ ಬಂದ, ಕಿಡಿ ಸ್ಟೈಲ್ನಾಗ. ನಾ ಎಲ್ಲ ಉರ್ಲಾಕೊಂಡು ಸಾಯ್ತಾನ ಅಂತ ಮಾಡಿದ್ದೆ. ಏ ಉರ್ಲ ಹಾಕ ಮಗ ಅಲ್ಲ, ನಾನು ಉರ್ಲ ಹಾಕವ. ನೋಡು ದೋಸ್ತ, ಹಾಕ್ತಿದ್ರಿ ಎಷ್ಟ್ ಮಂದಿ ಹಾಕಿ ಮತ್ತ ನಾನು ಆಹಾ. ನೋಡಿ ನೀ ಎಲ್ಲರ ಬಂದ ನನ್ನ ಬಗ್ಗೆ ಗೊತ್ತಾಗೈತಿ ಅಂದ್ರೆ ನನ್ನ ಭಾಗಕ್ಕೆ ಹೇಳ. ಇಷ್ಟು ಟಚ್ ಮಾಡಿದೆ ಮಗನ. ಏನು ಬಿಟ್ಟು ಬಿಟ್ಟು ಸಮಾಧಾನ ಮಾಡ್ಕೊತಿಲ್ಲ. ಅಲ್ಲ ಮಗನ, ನನ್ನ ಕಣ್ಣಿದ್ರಿಗೆ ನನ್ನ ಭಾಗಕ್ಕೆ ಇಷ್ಟು ಟಚ್ ಮಾಡ್ತೀಯ? ನಿನ್ನ ಭಾಗ ನಾನು ಇಲ್ಲೇ ನಿಂತಂಗ ನನ್ನ ಭಾಗಕ್ಕೆ ನಾ ಹಿಂಗ್ ಹೊಡಿದ್ದೇನು? ಧ್ಯಾನ ಬಿಡಿದ್ದೆ. ಗಾಡಿ ಮಗನ ಹಿಂದ್ ಭಾಗಕ್ಕೆ ನೋಡ್ತೀಯ? ಅಲ್ಲೇ ನಾನು ಅಷ್ಟು ಜೋರು ಹೊಡೆದಿದ್ದೆ. ನಾನೊಬ್ಬರೇ ಇಷ್ಟ ಮುಟ್ಟಿದ್ನಪ್ಪ, ನನ್ನ ಭಾಗಕ್ಕೆ ಅಷ್ಟು ಜೋರು ಉಳಿಯಲ್ಲ ಅದು ಜೀವ. ಏನು ಇದಂಗಾದ್ರ ಬಗೆ ಬೀಳಲ್ಲ ಮಗನ. ಇದಕ್ಕೆ ಒಂದು ಗತಿ ಕಾಣಿಸೇ ಕಾಣಿಸ್ತದೆ. ಒಟ್ಟು ಮಗನ ಮೊಟ್ಟು ಪರಮ ಪತಿರತೆಯಾದ ಈ ಪತ್ತನ್ನ ಮರುಕ್ಷಣವೇ ನಿಂದಿಸಿದ ಮರುಕ್ಷಣವೇ ನಿನ್ನದ ಪಾಪದ ಮೂಟೆ ಹೆಗಲ ಹೊತ್ತಿದೆ. ಅವಳ ಭಾಗಕ್ಕೆ ಮುಟ್ಟಿದರ ಮಗನ ಗಾಂಡಿವ ಎತ್ತೆ ಬಿಡ್ತೇನೆ ನಾನು. ನಾ ಎಲ್ಲ ಕೆಳಗೆ ಉದುರ್ತಾನಂತ ಮಾಡಿದ್ದೆ ಅವ್ನಿಗೆ. ಎಲ್ಲ ಇವನ ಅಲ್ಲ, ಎತ್ತು ಕಂಡಿವೆ ಅಂತಾನ, ಲಾಂಗ್ ಹಿಡ್ಕೊಂಡಾನ. ತಾಟಿಲೇ ಮಗನ, ಇಷ್ಟು ಹೇಳಿದ್ಮೇಲ ನಾನು ಬರ್ತೇನೆ ತಡಿ. ಆ ಜಂಗತ್ತಿ ಹಿಡ್ಕೊಂಬಂದಾರ, ಇವ ಏನ್ ಹಿಡ್ಕೊಂಬರ್ತಾನ? ಎತ್ತು ಮಗನ ನಿನ್ನ ಗಾಂಡಿವೆ ಅನ್ನು ನೋಡು ಮಗನ ಆ ಪಾಸು ಪದಾರ್ಥವನ್ನು. ಈಕಿನ ಗೆದ್ದೆ ಅಂತ ಸೌರ್ಯ ಇವ್ರಿಗೆ ಒಂದ್ ಸ್ವಲ್ಪ ತಿಳಿಲಿ. ಎಷ್ಟು ಸಲ ಹೇಳ್ತಾರೆ ಮಗನ ನೀ ಮುಟ್ಟು. ಏ ಮಂಗ್ಯ ನನ್ನ ಮಕ್ಕಳ, ಸಾಕು ನಿಂದಿಸಿರ್ಲಿ, ಸಾಕು ನಿಂದಿಸಿರ್ಲಿ. ಏನಿರ್ಲಿ ನಡಾರ ಹೊಡಿ ನಾನು ನಿಲ್ಸ್ಕೊಂಡು ಕೊಂದ್ರಿ ಅಪ್ಪ, ನನ್ನ ಮಗಳು ಕೊಂದ್ರು. ನಡ ರೋಡಿನಾಗ ನಿಲ್ಸ್ಕೊಂಡು
ಆ ದಾಮೋಗ ಬಿಟ್ಟು ಹರಿಕೆಕೊಂಡು ನಿನಗ ನಾನು ಏನಾರ ಬರೋದು ಸ್ವಲ್ಪ ತಡ ಆಗಿದ್ರ ಎಲ್ಲಿ ನಿನ್ನ ಚೆಂಡ ಹಾಕ್ತಿದ್ದ ಈ ಮಂಜಾನನ ಮಕ್ಕಳು ಅಂತಾನೆ ನಿನಗೇನು ಬಂದತ್ತೆ ನಿನಗ ದೊಡ್ಡವಾಗ ನಾನು ಏನು ಮಾಡಕತ್ತಿದ್ದಿಲ್ಲ, ಇವ್ರಿಬ್ರು ಜಗಳ ಮಾಡಕತ್ತಿದ್ರ, ಇವ್ರ ಮಧ್ಯೆ ನಿಂತು ಜಗಳ ಬಿಡ್ಸಾಕತ್ತಿದ್ರು. ಏನು ತಲೆ ಕೆಟ್ಟ ಮಗಳತ್ತಿದ್ದೀವ ನೀನ, ಏನು ತಲೆ ಕೆಟ್ಟ ಮಣ್ಣ ಮಗಳತ್ತಿದ್ದೀಯ? ಇವ್ರ ಕೈಯಾಗ ಒಬ್ಬನ ಕೈಯಾಗ ಕಂಡ್ಲಿ, ಒಬ್ಬನ ಕೈಯಾಗ ಕೊಡ್ಲಿ, ಅದ ನಮ್ಗೆ ಹೇಳಕ್ ಬರ್ತಾರೆ ಎಲ್ಲ ಚಿಕ್ಕದಕ್ಕೆ ಅಲ್ವಾ? ಈ ಮಂಜಾನನ ಮಕ್ಕಳು ಕ್ರಿಕೆಟ್ ಆಡ್ದಂಗ ಆಡಾಕತ್ಯಾರಲ್ಲ, ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಆಡ್ದಂಗ ಆಡಾಕತ್ಯಾರ. ಹಿಂದಾಗ ನೀನ ಚಂದ ಬಾಲ್ ಅಂತ ತಿಳಿದು ಶಿಕ್ಷಣ ಸಿಕ್ಸ್ ಅಲ್ಲಲ್ಲ, ಸಿಕ್ಸೇ ಅಲ್ಲಲ್ಲ ಅದು, ಸಿಕ್ಸ್ ಸಿಕ್ಸ್ ಅದು ನಾನು ಸಿಕ್ಸ್ ಅಂತವ ಸಿಕ್ಸ್ ಅಲ್ಲಲೇ ಮರಿ, ಅದು ಸಿಕ್ಸ್ ಅದ ಯವ್ವ ಬರೀ ಅದ್ರಾಗ ಯವ್ವ ಸಾಕು. ಈ ಮಂಗ್ಯಾನ ಮಕ್ಕಳ ಸವಾಸ ನಮ್ಗೆ ಸಾಕು ಯವ್ವ. ಇವ್ರ ಕೈಯಾಗ ನಮ್ ಗುದ್ದಾಡ ಸಾಕ. ಬಾ ಮಗಳ ಹೋಗ ಬಾ ಬಾ. ಎದ್ರಾಗ ಹೊಡಿಬೇಕಂತ ಅಲ್ಲೇ ಮಗ ಊರ್ ಹಾಳು ಮಾಡಿ ಮಲ್ಗಾವ, ಅವ ಬಂದ್ರು ಬಿಟ್ಟಾನ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಫೇಮಸ್ ಆದ ಮಗ. ಆಗ ಸೀದಾ ಸೊಳ್ಳೆನ ಕರ್ಕೊಂಡ ಹೋದ. ಆ ಮಗ ಹೊಟ್ಟಿ ಉರ್ರಿ ಎಲ್ಲಿ ನನ್ನ ಮಗಳನ್ನ ಮುಂದಕ್ಕೆ ತರ್ತಾರ ಅಂತ. ನಾಳೆ 3 ತಿಂಗಳು ತಡೆದು ಹೋಗ್ಲಿ ಗೊತ್ತಾಗುತ್ತೆ. ಏ ದೋಸ್ತ ಬರ್ತೇನೆ, ಒಂದು ವರಿ ಕಡಿಗಿತಾರ. ಅಲ್ಲಪ್ಪ ನಮ್ಮ ಅವು ಬೈತಾಳ, ನಮ್ಮ ಆಕಳ ಹಾಲು ಹಿಂಡೋದು ಒಂದು ಹೊರಿ ಹುಲ್ಲು ಇಲ್ಲ ಅಂತ ಬೈತಾಳ. ಒಂದು ಹೊರಿ ಹುಲ್ ತರ ಬರ್ತೀಯ ಹೆಂಗ ಆತಲ್ಲ ಇಬ್ಬರಿಗೆ ಮಗಕ್ಕೆ ಮಂಗಳಾರ್ತಿ ಮತ್ತೆ ಯಾಕೆ ನಿಂತಿ ಬಾರಪ್ಪ ಏನಂತ ಹೋಗೋಣ ದೋಸ್ತ. ಏನ ಬರ್ತವ ಪರಿಸ್ಥಿತಿ. ಅಲ್ಲಲ್ಲಿ ಮಗ ಬಿಟ್ಟು ಹೋಗಿದ್ರೆ ಏನ್ರ ಒಂದು ಬೂತ್ ಒಗಿಬೋದಾಗಿತ್ತು. ಅಲ್ಲೇ ದೋಸ್ತ, ನಮ್ ಇಬ್ಬರದು ದೋಸ್ತಿ ಅಂತದ. ಆ ದೋಸ್ತಿಗೆ ಒಂದ್ ಕಿಮ್ಮತ್ತಿಲ್ಲನ. ಮತ್ತ ಆಕಿ ನಾನು ನೀನು ಒಂದ. ಓ ಗೆಳೆಯ ನಿನ್ನ ಪ್ರೀತಿ ಜಾಲಕಂದು ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಡೆ ಕುಚುಕು 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 ಹೇ ಕುಚುಕು 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 ನಾವು ಚಟಿ ದೋಸ್ತಿ ಕಣ ಕುಚುಕು ದೋಸ್ತಿ ಮ್ಯಾಲೆ ಪಾಪ ಕಣ ಕುಚುಕು ಹೋ ಗೆಳೆಯ ನೀವ ಗೆಳೆಯ ನಿಂಗೆ ಶಾನ ಪಾಪ ಕಣ ಪಾಪಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣ ಕುಚುಕು 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 ಹೇ ಕುಚುಕು 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 ನಾವು ಚಟಿ ದೋಸ್ತು ಕಣ ಕುಚುಕು ದೋಸ್ತಿ ಮ್ಯಾಲೆ ಪಾಪ ಬೇಡ ಕುಚುಕು ಹೋ ಗೆಳೆಯ ನೀವ ಗೆಳೆಯ ನಿಂಗೆ ಶಾನ ಪಾಪ ಕಣ ಪಾಪಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣ ಕುಚುಕು 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 ಹೇ ಕುಚುಕು 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 ನೆನಪೈತನಿಗೆ ಮರಗೋಪಿ ಆಟ ನೆನಪೈತನಿಗೆ ಬೆಳದಿಂಗಳು ನೆನಸ್ಕಂಡ್ರೆ ಈಗಲೂ ಬಾಯ್ ತುಂಬದಲ್ಲಿ ಕುಚುಕು 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 ಆ ಕಾಲ ಬರ್ತೈತೆ ಕುಚುಕು ಹೇಳಿದೆ ಹರವಿದು ಕಡಿದರೆ ಹೆಂಗೆಯ ಮರವನೇ 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 ಮರಿ ಹಾಕಯ ಕುಚುಕು 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 ಹೇ ಕುಚುಕು 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 ನಾವು ಚಟಿ ದೋಸ್ತು ಕಣ ಕುಚುಕು ಎತ್ತಿ ಮ್ಯಾಲೆ ಪಾಪ ಕಣ ಕುಚುಕು ಹೋ ಗೆಳೆಯ ಜೀವ ಗೆಳೆಯ ನಿಂಗೆ ಕಾಯ ಪಾಪ ಕಣ ಪಾಪಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣ ಶಾರದಾ
ಶಾರದಾ, ಎಪ್ಪತ್ತು ಮಾಡ್ತೀವಿ ರೆಡಿ ಆಗೋದಕ್ಕೆ. ಈ ಹೆಂಗಸರು ಬುದ್ಧಿನೇ ಎಷ್ಟು ನೋಡು. ಹೋಗಿ ಕನ್ನಡಿ ಬಂದು ನಿಂತ್ಕೊಂಡ್ಬಿಟ್ರೆ ಮುಗದೇ ಹೋಯ್ತು. ಇದೇನ್ರಿ ಒಂದೇ ಸಮನೆ ಉಸಿರು ಬಿಡದೆ ಕರೀತಾ ಇದಾರಲ್ಲ, ಹೆಣ್ಮಕ್ಳು ರೆಡಿ ಆಗ್ಬಿಟ್ಟು ಅಂದ್ರೆ ಹಾಗೆ ಅಂತ ತಿಳ್ಕೊಂಡಿದ್ದೀರಾ? ನೀ ರೆಡಿ ಆಗಿ ಬರೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಯಿತು. ಇವತ್ತು ಬೇರೆ ಚುನಾವಣೆ ಫಲಿತಾಂಶ ಇದೆ, ಅದಕ್ಕೆ ಲೇಟ್ ಆಗುತ್ತೆ. ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ನಡಿ. ಹೌದು ರೀ, ಯಾವ ತೊಂದರೆನೂ ಆಗದೆ ನೀವು ಚುನಾವಣೆಯಲ್ಲಿ ಗೆದ್ದು ಬರಲಿ ಅಂತ ಆ ಗ್ರಾಮ ದೇವತೆಯಲ್ಲಿ ನಾನು ಬೇಡ್ಕೊಂಡಿದ್ದೀನಿ. ಹೌದು ಶಾರದಾ, ಈ ನಮ್ಮೂರ ಗ್ರಾಮದ ದೇವತೆಯ ಆಶೀರ್ವಾದದಿಂದ ಖಂಡಿತವಾಗಲೂ ನಾನು ಗೆದ್ದು ಬರುತ್ತಿರೋ ನಂಬಿಕೆ ನನಗಿದೆ ಶಾರದಾ, ನನಗಿದೆ. ಅದು ಸರಿ ರೀ. ಅದು ಸರಿ ಶಾರದಾ, ನಾನು ಒಂದು ವೇಳೆ ಗೆದ್ದು MLA ಆಗಿ ಬಿಟ್ರೆ ನೀನು ಕೂಡ MLA ಹೆಂಡತಿ ಅನ್ನೋದು ಮಾತ್ರ ಮರೆಯಬಾರದು. ನೋಡಿ, ನೀವು MLA ಆಗ್ರಿ MP ಆಗ್ರಿ, ಒಟ್ಟಿನಲ್ಲಿ ನೀವು ಶಾರದಾಳ ಗಂಡ ಅನ್ನೋದನ್ನ ಮಾತ್ರ ಮರಿಬೇಡಿ, ಅಷ್ಟು ಸಾಕು ನನಗೆ. ಹಾಗಾದ್ರೆ ಈ ನಿನ್ನ ಹೊಟ್ಟೆಲಿರುವ ಮರಿ MLA ಏನು ಹೇಳ್ತಾನಂತ ಶಾರದಾ? ಅವನು ಏನಂತಾನೆ ಅಂತ ನೀವೇ ಯಾಕೆ ಕೇಳಬಾರ್ದು ನಿಮ್ಮ ಮಗನ್ನ ಅಂತೀನಿ. ಇರೋ ಹಾಗಾದ್ರೆ ಏನು ಹೇಳ್ತಾನಂತ ನಾನೇ ಕೇಳಿ ನೋಡುತ್ತೇನೆ. ಅಮ್ಮ, ಇವನೇನೆ ಶಾರದಾ, ನನಗೆ ಮುಗಿಯುತ್ತಾನೆ. ಹೌದಾ? ಹಾಗಾದ್ರೆ ನೀವು ಖಂಡಿತವಾಗ್ಲೂ ಚುನಾವಣೆಯಲ್ಲಿ ಗೆದ್ದು ಬಂದೇ ಬಿಡ್ತೀರ ನೋಡಿ. ಅದು ಹೇಗೆ ಶಾರದಾ? ಅದು ಹೇಗೆ ಅಂತ ಹೇಳ್ತಾ ಇರಲ್ಲ, ಗರ್ಭದಲ್ಲಿರೋ ಮಗು ದೇವರ ಸಮಾನ ಅಂತ ಹೇಳ್ತಾರೆ. ಆ ದೇವರು ನಿಮ್ಗೆ ಕಾಣಿಕೆಯಾಗಿ ಕೊಟ್ಟಿರುವ ಬಹುಮಾನರೇ ಇದು. ಅಲ್ವೇ ಶಾರದಾ, ನನ್ನ ಮಗ ಏನು ನನಗೆ ಗೆಲುವಿನ ಕಾಣಿಕೆ ಕೊಟ್ಟಿದ್ದಾನಂತ ಸರಿ, ಆದರೆ ಆ ಮಗುವಿನ ತಾಯಿ ಕೂಡ ಅವನ ಗಂಡನಿಗೆ ಗೆಲುವಿನ ಕಾಣಿಕೆ ಕೊಡಲೇಬೇಕಲ್ಲವೇ? ಹೋಗ್ರಿ, ನಿಮ್ಗೆ ಯಾವಾಗಲೂ ಇದೇ ಗುರು ನಿಮ್ದು. ಜಾನಕಿ ನಾಯಕಿ, ಜಾನಕಿ ನಾಯಕಿ. ಅತ್ತಿಗೆ, ಹಲೋ, ಇವತ್ತು ಚುನಾವಣೆ ಫಲಿತಾಂಶ ಇದೆ ಅಂತ ಗೊತ್ತಿದ್ದರೂ ಕೂಡ ಊರು ಸುತ್ತೋದೇ ಹೋಯ್ತಲ್ಲ ನಿಮ್ಮ ಕೆಲಸ. ಇದೇನಪ್ಪ, ಬೆಳಿಗ್ಗೆ ಒಂದು ಕಪ್ಪು ಕಾಫಿ ಕುಡ್ಕೊಂಡು ಹೋಗೋರು ಇಷ್ಟೊತ್ತಿಗೆ ಬರ್ತಾ ಇದ್ರಲ್ಲ, ನಿಮಗೆ ಹಸಿವಿನ ಪರಿಜ್ಞಾನ ಏನಾದರೂ ಇದೆಯಾ? ಅಲ್ಲ ಅತ್ತಿಗೆಮ್ಮ, ಈ ವಿಷ್ಣು ಅಣ್ಣನೇ ಪಂಚಾಯತಿಲಿ ಸ್ವಲ್ಪ ಕೆಲಸ ಇತ್ತು, ಬಾ ಅಂತ ಹೋಗೋಣ ಕರ್ಕೊಂಡು ಹೋಗಿದ್ದ. ಅಲ್ರು, ಇವತ್ತು ಚುನಾವಣೆ ಫಲಿತಾಂಶ ಇದೆ ಅಂತ ಗೊತ್ತಿದ್ರು ಕೂಡ ಊರು ಸುತ್ತೋದೈತಲ್ಲ ನಿಮ್ಮ ಕೆಲಸ. ಅದು ಹಾಗಲ್ಲ ಅಣ್ಣ, ಅದು ಏನಂದ್ರೆ ಅದೇನಪ್ಪ ನಿಮ್ಮ ಗೋಳು?
ಅದೇ ಅದಕ್ಕೆಮ್ಮ ಪಂಚಾಯತಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗೋಣ ಬಾ ಅಂತ ಅಣ್ಣನೇ ಕರೆದುಕೊಂಡು ಹೋಗಿದ್ದ. ಲೇ ತಲಹಟೆ, ಸ್ವಲ್ಪ ಸುಮ್ಮನಿರು. ಇದ ಸಮಾಚಾರ ಏನಪ್ಪ ವಿಷ್ಣು? ಆ ನಿಮ್ಮ PDO ಮೇಡಮ್ ಚೆನ್ನಾಗಿದ್ದಾರೆ ತಾನೆ? ಅಯ್ಯೋ ಅತ್ತಿಗೆಮ್ಮ, ನೀವು ಈ ವಿಜಿ ಮಾತು ಕೇಳಿ ಹೀಗೆ ಮಾತನಾಡ್ತಿದ್ದೀರಲ್ಲ, ಆ ರೀತಿ ಏನು ಇಲ್ಲ ಬಿಡಿ ಅತ್ತಿಗೆಮ್ಮ. ಹಾ ಅದೆಲ್ಲ ಇರ್ಲಿ, ಮೊದ್ಲೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ನಡ್ರಿ. ಅಣ್ಣ, ನೀವು ವಿಜಿಯನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇವತ್ತು ಸೋಮವಾರ ಇದೆ, ನಾನು ಎತ್ತುಗಳನ್ನ ಮೈ ತೊಳೆದು ಪೂಜೆ ಮಾಡುತ್ತೇನೆ. ಆಯ್ತಪ್ಪ ಮೈದನ, ನೀನ್ ಹಾಗೆ ಮಾಡು, ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಆಯ್ತು ನಡಿ ಅದಕ್ಕೆಮ್ಮ, ನಾವು ದೇವಸ್ಥಾನಕ್ಕೆ ಹೋಗೋಣ. ಇದು ಯಾವ ಜನ್ಮದ ಋಣಾನುಬಂಧನೋ ಏನು? ಈ ಜನ್ಮದಲ್ಲಿ ನಮಗೆ ಅಣ್ಣ ಅತ್ತಿಗೆಯರು ದೇವರ ಹಾಗೆ ಸಿಕ್ಕಿದ್ದಾರೆ. ಆ ದೇವರ ದಯದಿಂದ ಇಂದು ಆ ಚುನಾವಣೆಯಲ್ಲಿ ನನ್ನಣ್ಣ ಗೆದ್ದು ಬಂದರೆ ಅಷ್ಟೇ ಸಾಕು. ಅಕ್ಕ, ವಿಷ್ಣು ಯಾರು ಇಲ್ವಾ ಮನೆಯೊಳಗೆ? ವಿಷ್ಣು ಅಕ್ಕ, ಹಲೋ, ಯಾರದು? ಯಾರಿಲ್ಲ ಮನೆಯಲ್ಲಿ? ನಮ್ ಕೈ ಖಾಲಿ ಇಲ್ಲ, ಮುಂದಿನ ಮನೆಗೆ ಹೋಗ್ರಿ. ಏ ನಿಮ್ಮ ಅಜ್ಜಿ, ನಾನಿಲ್ಲಿ ಪ್ರಿಯಾ ಬಂದಿದ್ದೀನಿ, ಹೊರಗೆ ಬಾರೋ. ಯಾರು? ಓಹೋ, PDO ಮೇಡಮ್, ಪ್ರಿಯಾ ಮೇಡಮ್. ನಾನೆಲ್ಲೋ ಯಾರೋ ಭಿಕ್ಷಕರು ಅಂತ ತಿಳ್ಕೊಂಡಿದ್ದೆ. ಓಹೋ, ನಿನ್ನ ಕಣ್ಣಿಗೆ ನಾನು ಭಿಕ್ಷುಕರ ತರ ಕಾಣ್ತಿದ್ದೀನಾ? ಇಲ್ಲ ಬಿಡ್ರಿ, ನಾನೆಲ್ಲೋ ಭಿಕ್ಷಕರಂತ ಆ ರೀತಿ ಹೇಳಿದೆ. ಸರಿ, ಇದೇನು ದಿಢೀರಂತ ನಮ್ಮ ಮನೆಗೆ ಬಂದಿರುವಿಲ್ಲ, ಏನು ವಿಷಯ? ಓ, ನೀವತ್ತು ಮಾವನವರ ಫಲಿತಾಂಶ ಇದೆಯಲ್ಲ, ಹಾಗೆ ನಿನ್ಗೊಂದು ಸಿಹಿ ಸುದ್ದಿ ಹೇಳೋಣ ಅಂತ ಬಂದೆ. ಸಿಹಿ ಸುದ್ದಿನ? ಹೌದು. ಅದೇನು ಪ್ರಿಯಾ, ಸಿಹಿ ಸುದ್ದಿ ಅದೇನು ಅಂತ ಬೇಗ ಹೇಳು. ನಮ್ಮಿಬ್ರು ಮದುವೆಗೆ ನಮ್ಮ ಅಪ್ಪ ಅಮ್ಮ ಒಪ್ಪಿಗೆ ಕೊಟ್ಟಿದ್ದಾರೆ. ಏನು, ನಿಮ್ಮ ಮನೆಯಲ್ಲಿ ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಂಡರ? ಪ್ರಿಯಾ, ನಾವು ಅಂದುಕೊಂಡಂತೆ ನಮ್ಮಿಬ್ಬರ ಮದುವೆ ಹಿರಿಯರ ಸಮ್ಮುಖದಲ್ಲಿ ನಡೆಯುತ್ತಿದೆಯಲ್ಲ ಪ್ರಿಯಾ. ತುಂಬಾ ಸಂತೋಷವಾಗುತ್ತಾ ಇದೆ ಪ್ರಿಯಾ, ತುಂಬಾ ಸಂತೋಷವಾಗುತ್ತಾ ಇದೆ. ಅದು ಇರ್ಲಿ, ಮನೇಲಿ ಅಕ್ಕ ಪಾಪ ಕಾಣ್ತಿಲ್ಲಲ್ಲ, ಎಲ್ಲೋಗಿದ್ದಾರೆ? ಪ್ರಿಯಾ, ಇಂದು ಚುನಾವಣೆಯ ಫಲಿತಾಂಶವಿದೆಯಲ್ಲ, ಅದಕ್ಕೋಸ್ಕರ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಏನು, ದೇವಸ್ಥಾನಕ್ಕೆ ಹೋಗಿದ್ದಾರ? ಇಂಥ ಸಮಯದಲ್ಲಿ ಅವ್ರನ್ನ ದೇವಸ್ಥಾನಕ್ಕೆ ಕಳಿಸಿದ್ಯಾ? ನಿನಗೇನಾದ್ರೂ ಬುದ್ಧಿ ಇದೆಯಾ? ಲೇ ಪ್ರಿಯಾ, ಅಷ್ಟೊಂದು ಏಕೆ ಭಯ ಪಡುತ್ತಿರುವೆ? ಇದು ನಮ್ಮೂರು ಕಡೆ, ನೀನ್ ಅನ್ಕೊಂತಿರೋ ತರ ಇಲ್ಲಿ ಏನು ನಡೆಯೋದಿಲ್ಲ, ಧೈರ್ಯವಾಗಿರು. ಆದ್ರೂ ಮೋಸಕ್ಕೆ ಹೊಣೆ ಯಾರು ವಿಷ್ಣು? ನನ್ನ ಮನಸ್ಸು ಯಾಕೋ ಭಯದಿಂದ ತುಂಬಾ ಡವ ಡವ ಅಂತ ಪಡ್ಕೊಳ್ತಾ ಇದೆ. ನಿಜವಾಗ್ಲು? ನಿಜವಾಗ್ಲು, ಬೇಕಾದ್ರೆ ಕೇಳಿ ನೋಡು. ಇದೇನು ಪ್ರಿಯಾ, ನಿನ್ನ ಎದೆ ವಿಷ್ಣು 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 ಎಂದು ಬಡಿದುಕೊಳ್ತಾ ಇದೆ. ಯಾವಾಗ್ಲೂ ನಿಂದು ಇದೇ ಕೆಲಸ ಆಯ್ತು ಬಿಡು. ಬಾರಿ ನನ್ನ ಪ್ರಿಯಾಮಣಿ.
ಜಿಡು ಜಿಡುಗೋ ಜೇನಾಹನಿ ಜಿಡು ಬಿಡುಗೋ ತುಟಿಗೆ ಇಬ್ಬನಿ ಕೊನೆಗೂ ನಿನ್ನ ಆಸೆದಂತೆ ದೇವರಿಗೆ ಅರ್ಚನೆ ಮಾಡಿಸಿದೆಯಲ್ಲ, ನಿನಗೆ ಈಗಲಾದ್ರೂ ಸಂತೋಷವಾಯಿತು ತಾನೇ? ಹೌದು ಸ್ವಾಮಿ, ನೀವು ಚುನಾವಣೆಯಲ್ಲಿ ಯಾವ ತೊಂದರೆಯೂ ಇಲ್ಲದೆ ಗೆದ್ದು ಬಂದ್ರೆ ಅರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೇನೆ. ಇನ್ನು ಉರುಳು ಸೇವೆ ಕೂಡ ಮಾಡ್ತೀನಿ ಅಂತ ಬೇಡಿಕೊಂಡಿದ್ದೀನಿ ಆ ದೇವತೆಯಲ್ಲಿ. ಅತ್ತಿಗೆಮ್ಮ, ನಮ್ಮ ಅಣ್ಣ ಗೆದ್ದೇ ಗೆಲ್ಲುತ್ತಾರೆ ಎಂದು ಇಡೀ ಊರಿಗೂರೇ ಜನರು ಹೇಳುತ್ತಿರುವಾಗ ನೀವೇಕೆ ಅದ್ರ ಬಗ್ಗೆ ಎಷ್ಟೊಂದು ತಲೆ ಕೆಡ್ಸ್ಕೊಂತಿದ್ದೀರಾ? ಯಾಕಂದರೆ ನಮ್ಮ ಅಣ್ಣನಿಗಿರುವ ಶಕ್ತಿನೇ ಅಂತದ್ದು. ಹಾಗಲ್ಲ ವಿಜಯ್, ನೋಡಪ್ಪ, ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಮೋಸ ಮಾಡುತ್ತಾ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಸಾಕಷ್ಟು ಜನರು ತುಂಬಿಕೊಂಡಿದ್ದಾರಪ್ಪ ಈ ಜಗತ್ತಿನಲ್ಲಿ. ಹೋಗಲಿ ಬಿಡು ಶಾರದಾ, ರಾಜಕೀಯದ ಮೇಲೆ ಸೋಲು ಗೆಲುವನ್ನು ಸಮಾನವಾಗಿ ತೆಗೆದುಕೊಳ್ಳಬೇಕು. ನಮಗೆ ಓಟು ಹಾಕುವ ಜನರು ಕೂಡ ಅಷ್ಟೇ ಬುದ್ಧಿವಂತರಾಗಿರುತ್ತಾರೆ. ಅವರು ಕೊಡುವ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಣ್ಣ, ಯಾವತ್ತಿಗೂ ಒಳ್ಳೆಯವರಿಗೆ ಒಳ್ಳೇದೇ ಆಗುತ್ತೆ. ನೀವೇಕೆ ಅದ್ರ ಬಗ್ಗೆ ಎಷ್ಟೊಂದು ತಲೆ ಕೆಡ್ಸ್ಕೊಂತ ಇದ್ದೀರಣ್ಣ? ನೀವು ಖಂಡಿತವಾಗಲೂ ಗೆಲ್ಲುತ್ತೀರಾ. ಹಾ ಶಾರದಾ, ಆ ದೇವರಿಗೆ ಅರ್ಚನೆ ಮಾಡಿಸಿದಿಲ್ಲ, ನಿಮಗೆ ಸಂತೋಷವಾಯ್ತು ತಾನೆ? ನಾನು ವಿಜಯ್ ಯಾರು ಜಡ್ ಕೆಳಗೆ ಹೋಗುತ್ತೇವೆ, ನೀನು ಮನೆಗೆ ಹೋಗಿ ಎಷ್ಟು ನಾನು ಅಲ್ಲೇ ಬರಲಿಕ್ಕೆ ಹೇಳು. ಆಗ್ಲಿ ಸ್ವಾಮಿ, ಬರುವಾಗ ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಬನ್ನಿ. ಹೌದು ಶಾರದಾ, ಈ ನಿನ್ನ ಬಾಯಿ ಅರಿಕೆಯಿಂದ ಖಂಡಿತವಾಗ್ಲೂ ನಾನು ಗೆದ್ದು ಬರುತ್ತೇನೆ ಅನ್ನೋ ನಂಬಿಕೆ ನನಗಿದೆ ಶಾರದಾ, ನನಗಿದೆ. ಅತ್ತಿಗೆಮ್ಮ, ನೀವು ಹುಷಾರಾಗಿ ಮನೆಗೆ ಹೋಗಿ ಬೇಗ ವಿಷ್ಣುವನ್ನು ಕಳಿಸಿಕೊಡಿ. ಅಣ್ಣ, ನಡೆಯೋಣ, ಹೋಗೋಣ. ಆಗ್ಲಪ್ಪ, ಬರ್ರಿ ಹೋಗೋಣ. ಅಮ್ಮ, ಗ್ರಾಮದೇವತೆ, ನನ್ನ ಪತಿ ಮರಳಿ ಬರುವಾಗ ಚುನಾವಣೆಯಲ್ಲಿ ಗೆದ್ದು ಸಿಹಿ ಸುದ್ದಿಯನ್ನು ತೆಗೆದುಕೊಂಡು ಬರುವ ಹಾಗೆ ಮಾಡುವ ಭಾರ ನಿನ್ನನ್ನೇ ಕೊಡಿದೆಯಮ್ಮ, ನಿನ್ನನ್ನೇ ಕೊಡಿ. ಸಾಧ್ಯವಿಲ್ಲ. ಇವಾಗ ಹೋಗಿರುವ ಆ ನಿನ್ನ ಗಂಡ ಗೆದ್ದು ಬರಲು ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಸತತವಾಗಿ 6 ಬಾರಿ ಆರಿಸಿ ಬಂದು MLA ಆಗಿರುವ ಆ ನಮ್ಮಣ್ಣನ್ನು ಸೋಲಿಸುವುದು ಅಷ್ಟೊಂದು ಸುಲಭದ ಮಾತಲ್ಲ. ಅದು ನೀನೇನು ಹೇಳ್ತೀಯ? ಇನ್ನು ಸ್ವಲ್ಪ ಹೊತ್ತು ಕಾದು ನೋಡು, ಆಗ ನಿನಗೆ ಗೊತ್ತಾಗತ್ತೆ ಗೆದ್ದು ಜಯದ ಮಾರಿ ಹಾಕಿಕೊಂಡು ಮೆರವಣಿಗೆ ಜೊತೆಗೆ ಯಾರು ಬರ್ತಾರೆ ಅಂತ. ನೀವು ಹೇಳಿದ ಹಾಗೆ ಒಂದು ವೇಳೆ ಮೆರವಣಿಗೆಯಲ್ಲಿ ಗೆದ್ದು ಬೀಗುತ್ತಿರುವಾಗಲೂ ಕೂಡ ಅದೇ ಮರುಕ್ಷಣವೇ ನಾನು ಏಕೆ ಚುನಾವಣೆಗೆ ನಿಂತೆ ಎಂದು ಬಿಕ್ಕಿ ಅಳುವ ಹಾಗೆ ನಾನು ಮಾಡದಿದ್ದರೆ ಹೆಸರಿಗೆ ತಕ್ಕ ಹಾಗೆ ಒಂಟಿ ಸಲಗನೆ ಅಲ್ಲ. ಅಣ್ಣ, ಬಂದ ಸಮಯವನ್ನೇಕೆ ವ್ಯರ್ಥ ಮಾಡುತ್ತಿರುವಿ? ಮುಂದೆ ಆಗುವ ಕಾರ್ಯವನ್ನು ಮುಂದುವರಿಸಿ, ಇಲ್ಲವಾದರೆ ಈ ಉಗ್ರ ನರಸಿಂಹನಿಗೆ ಒಂದು ಸಾರಿ ಅಪ್ಪಣೆ ಕೊಟ್ಟು ಬಿಡಿ. ಇವಳು ಕಣ್ಣು ಮುಚ್ಚಿ ಬಿಡೋರಷ್ಟರಲ್ಲಿ ಇವಳನ್ನು ಯಮಲೋಕಕ್ಕೆ ಅಟ್ಟಿ ಬಿಡುತ್ತೇನೆ. ಬಂಡ ನಾಯಿಗಳ, ಯಾಕೆ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದೀರಾ? ನೋಡು, ನಾನು ಒಂಟಿ ಹೆಣ್ಣಿಗೆ ಈ ರೀತಿ ಬಾಯಿಗೆ ಬಂದಂತೆ ಮಾತನಾಡೋದು ಸರಿಯಲ್ಲ. ನೋಡು, ಈ ಭೂಮಿ ಮೇಲೆ ಒನಕೆ ಹಿಡಿದುಕೊಂಡು ಈ ಸಮಾಜದಲ್ಲಿರುವ ದುಷ್ಟರನ್ನ ಸಂಹಾರ ಮಾಡಿದಂತೆ ನಾನು ಈ ಮಣ್ಣಿನಲ್ಲಿ ಹುಟ್ಟಿದ ಹೆಣ್ಣು ಮಗಳು ಒನಕೆ ಹಿಡಿದು ನಿಮ್ಮಂತ ದುಷ್ಟರನ್ನ ಸಂಹಾರ ಮಾಡಬಲ್ಲೆ. ಆದ್ರೆ ಒಳ್ಳೆ ಮಾತಿನಿಂದ ಹೇಳ್ತಾ ಮೊದಲಿನಿಂದ ಮುಚ್ಚು ಬಾಯಿ. ಆ ಓಮವನ ಕಥೆ ಕೇಳಿದರೆ ಹೆದರಿ ಓಡಿ ಬಿಟ್ಟು ಹೋಗುತ್ತೇನೆ ಎಂದು ತಿಳಿದುಕೊಂಡಿರುವೆಯ? ಅದೇ ಓಮವನ ಕಥೆ
ಕಥೆಯನ್ನು ಕೇಳಿಕೊಂಡು ಇವಳ ಜೊತೆ ನಮ್ಮ ವಾದ ಸುಮ್ಮನೆ ಒಂದ ಕನಸವನ್ನು ಮಾಡಿ ಮುಗಿಸಿಕೊಂಡು ಹೋದರಾಯಿತು. ಆಕಣ್ಣ ಇವಳ ಹೊಟ್ಟೆಗೆ ಬಗೆದಾಕು. ಶಾರದಾ, ನೀನು ಹೋಗುವ ಸಮಯ ಹತ್ತಿರ ಬಂದಿದೆ. ಸಲೀಸಾಗಿ ಕಳಿಸಿಕೊಡುತ್ತೇನೆ, ನಿಶ್ಚಿಂತೆಯಾಗಿ ಹೋಗಿ ಬಾ. ದಯವಿಟ್ಟು ನಿಮಗೆ ಕೈ ಮುಗಿದು ಮೇಲ್ಕೊಳ್ತೀನಿ. ಏನು ಮಾಡಬೇಡಿ, ನನ್ನನ್ನು ಬಿಟ್ಟು ಗಡ್ಡಿ ಗಂಡಲಿ ಭಯದ ಭೀತಿ ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಿದೆ ಎಂದು ನಿನಗೆ ಸಾಗಿಸಲಿದ್ದು ಎಂದು ಅರ್ಥ. ನೋಡಿ, ನಾನು ಸಾಯುತ್ತೇನೆ. ಸಾಯುವುದಕ್ಕೆ ನಾನೇನು ಹೆದರೋದಿಲ್ಲ. ಆದ್ರೆ ನನ್ನ ಗರ್ಭದಲ್ಲಿ ಮಗು ಬೆಳೀತಾ ಇದೆ. ಈ ಮಗುಗೋಸ್ಕರ ಆದ್ರೂ ದಯವಿಟ್ಟು ಹೇ ಗಡ್ಡಿ, ಗಂಡನಿಗೋಸ್ಕರ ಎಂತೆಂಥ ತ್ಯಾಗಗಳನ್ನೇ ಮಾಡುವ ಶಿರೋಮಣಿಗಳಿರುವಾಗ ಗಡ್ಡೆ ಮಟ್ಟಿ ಕಾಸಿಬಾಯಿ ಕತೆ ಕೇಳಿದೆ. ತನ್ನ ಗಂಡನಿಗಾಗಿ ಹೆತ್ತ ಮಗನನ್ನೇ ಬಲಿ ಕೊಟ್ಟ ಗಡ್ಡೆ ಮಟ್ಟಿ ಕಾಸಿಬಾಯಿ ಕತೆ ಕೇಳಿದೆ. ನೀನೇಕೆ ಆ ಸಾವಿಗೆ ಹೆದರುತ್ತೀರಿ? ನಮ್ಮನ್ನು ಎದುರು ಹಾಕಿಕೊಂಡು ಬರುವ ಈ ಭೂಮಿಯ ಮೇಲೆ ಎಂದು ಉಳಿಯಬಾರದು. ನಿಮ್ಮ ಮನೆತನವನ್ನು ಸರ್ವನಾಶ ಮಾಡುವುದೇ ನನ್ನ ಉದ್ದೇಶ. ಹೋಗಿ ಬಾ, ಸಲೀಸಾಗಿ ಕಳಿಸಿಕೊಡುತ್ತೇನೆ. ಜೈ ಬಜರಂಗ. ನಾವು ಇಲ್ಲಿಗೆ ಬಂದ ಕೆಲಸ ಮುಗಿದಂತಾಯಿತು. ಯಾರಾದರೂ ನಮ್ಮನ್ನು ನೋಡುವಷ್ಟರಲ್ಲಿ ಇಲ್ಲಿಂದ ಹೊರಟು ಹೋಗೋಣ. ಹೋಗೋಣ. ಪಾಪಿಗಳ ಕೊನೆಗೂ ನಿಮ್ಮ ಆಸೆಯನ್ನ ನೆರವೇರಿಸಿಕೊಟ್ಟಿದ್ದೀರಾ. ಅಯ್ಯೋ ಕಂದ, ಈ ಪಾಪಿ ತಾಯಿನ ಕ್ಷಮಿಸಿಬಿಡು ಕಂದ. ನಿನ್ನನ್ನ ಉಳಿಸಿಕೊಳ್ಳೋದಕ್ಕೆ ನನ್ನಿಂದ ಆಗ್ಲಿಲ್ಲಮ್ಮ, ನನ್ನಿಂದ ಆಗ್ಲಿಲ್ಲ. ಈ ವಿಷಯನ ನನ್ನ ಗಂಡನಿಗೆ ತಿಳಿಸಿ. ಶಿವಣ್ಣನಿಗೆ ಅಣ್ಣ, ಅತ್ತಿಗೆ ಆಸೆಯಂತೆ ಕೊನೆಗೂ ನಾವು ಚುನಾವಣೆಯಲ್ಲಿ ಗೆದ್ದೇ ಬಿಟ್ಟೆವು. ಈ ವಿಷಯ ಏನಾದರೂ ಅತ್ತಿಗೆಮ್ಮನಿಗೆ ಗೊತ್ತಾದರೆ ಅದೆಷ್ಟು ಖುಷಿ ಪಡುತ್ತಾರೋ ಏನೋ. ಹೌದಣ್ಣ, ಮೊದಲು ನಾವು ಈಗ ಮನೆಗೆ ಹೋಗಿ ಅತ್ತಿಗೆಮ್ಮನಿಗೆ ವಿಷಯ ತಿಳಿಸಿ ಆ ನಂತರ ಅವಳನ್ನು ನಮ್ಮ ಜೊತೆಗೆ ಕರೆದುಕೊಂಡು ಬಂದು ಇಡೀ ಊರಿಗೂರೇ ಮೆರವಣಿಗೆ ಮಾಡೋಣ ಕಣ. ನಡಿಯಲ್ಲ, ಮೊದಲು ಮನೆಗೆ ಹೋಗೋಣ. ಹಾ, ಮೊದಲು ಎಲ್ಲರೂ ಮನೆಗೆ ಹೋಗೋಣ ಬನ್ನಿ. ಶಾರದಾ, ಏನಾಯ್ತು ಶಾರದಾ? ನಿನಗೆ ಏನಾಯ್ತು? ಇದೇನು ಮೈಯಲ್ಲೆಲ್ಲ ರಕ್ತ? ಏನಾಯ್ತು ಶಾರದಾ? ಏನಾಯ್ತು? ಅತ್ತಿಗೆಮ್ಮ, ಯಾಕಮ್ಮ ಏನಾಯಿತು? ಅದು ಏನಾಯ್ತು ಅಂದ್ರೆ ಅಲ್ಲ, ಅದು ಅಣ್ಣ, ಮೊದಲು ಅತ್ತಿಗೆಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ನಡಿಯಣ್ಣ. ಬೇಡ, ಏನಿಲ್ಲ ಅಂದ್ರೆ ನೀನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಖಂಡಿತವಾಗ್ಲೂ ಬದುಕಲ್ಲ ವಿಜಯ್, ಬದುಕಲ್ಲ. ನೀವು ಚುನಾವಣೆಯಲ್ಲಿ ಗೆದ್ದು ಬಂದಿರ್ತಾರೆ. ನೋಡು ಶಾರದಾ, ನೀನೇ ನೋಡು. ಆ ಕಂತ್ರಿ
ಎದುರಿನ ಹೈಗಳನ್ನು ಸೋಲಿಸಿ ನಿನ್ನ ಮುಂದೆ ಗೆದ್ದು ಬಂದು ನಿಂತಿದ್ದೇನೆ ನೋಡು ಶಾರದಾ, ಒಂದೇ ಒಂದು ಸರಿ ನೋಡು. ನೀವು ಯಾವತ್ತೂ ಹೀಗೆ ಗೆದ್ದು ನಗು ನಗುತ್ತಾ ಇರ್ಬೇಕನ್ನೋದೇ ನನ್ನ ಆಸೆ ರೀ. ಆದ್ರೆ ಪಾಪುನ ನನ್ನ ಕೈಯಿಂದ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ ರೀ. ಪಾಪುನ ನನ್ನ ಕೈಯಿಂದ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಒತ್ತಿಗೆಮ್ಮ, ನಿಮ್ಮನ್ನ ಈ ರೀತಿಯಾಗಿ ಕೊಲೆ ಮಾಡಿದ ಹುಚ್ಚು ನಾಯಿ ಯಾವುದೆಂದು ಬಾಯಿ ಬಿಟ್ಟು ಹೇಳಮ್ಮ. ನಿನ್ನ ಉಸಿರು ನಿಲ್ಲುವುದರೊಳಗಾಗಿ ಆ ಕತ್ತೆ ಗಿರುವಗಳ ಕತ್ತನ್ನ ತಂದು ನಿನ್ನ ಪಾದದಡಿಗೆ ಹಾಕುತ್ತೇನೆ. ಹೇಳಮ್ಮ, ಬೇಗ ಹೇಳು. ಅತ್ತಿಗೆಮ್ಮ, ಬೇಗ ಹೇಳಮ್ಮ, ನಿನ್ನ ಈ ರೀತಿ ಕೊಲೆ ಮಾಡಿದವರು ಯಾರಂತ ಬೇಗ ಹೇಳಮ್ಮ, ಬೇಗ ಹೇಳು. ಅದು ಅವರು ಹೇಳು ಅತ್ತಿಗೆ, ಬೇಗ ಹೇಳು, ಯಾರೆಂದು ಹೇಳು. ಅತ್ತಿಗೆ ಹೇಳಮ್ಮ, ಬೇಗ ಹೇಳು. ಅಳದೈತಿ ಜೀವ ಇಲ್ಲಿ, ನಗತೈತಿ ದೈವ ಅಲ್ಲಿ, ಅಳದೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ, ಓ ವಿಧಿಯಾಟ ಕಂಡು ಯಾರು ಮಾನವ. ನಗತೈತಿ ದೈವ ಅಲ್ಲಿ, ಅಳದೈತಿ ಜೀವ ಇಲ್ಲಿ, ನಗತೈತಿ ದೈವ ಅಲ್ಲಿ, ಹೊರತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ, ಓ ವಿಧಿಯಾಟ ಕಂಡು ಯಾರು ಮಾನವ. ನಗತೈತಿ ದೈವ ಅಲ್ಲಿ, ಬೆಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಲ್ಲಿ, ಬೆಳತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ, ಓ